ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇ ದಿತ್ಯಾ ಘೋಷಯತೀವ ಯಕ್ಕರಚಯೈಸ್तं ವಾಜಿವಕ್ತ್ರಂ ಭಜೆ ಧೂರೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲತರ್ಜನಸಂಯುಕ್ತಾಂ ಧ್ಯಾಯೇದ್ದುರ್ಗಾಂ ಅಭೀಷ್ಟದಾಂ ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕಹೃತ್ ಸರಸಿಜೇಸ್ತು ಸಮಧ್ವಹಂಸಃ ವಿಮಲ ಸಕಲಗಾತ್ರಂ ಶುದ್ಧ ಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತ ಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದಕಂಜದ್ವಯ ಭಕ್ತಿಮದ್ಭ್ಯಃ ಅಘಾದ್ರಿ ಸಂಭೇದನ ದೃಷ್ಟಿವಜ್ರಃ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ ಶ್ರೀ ಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ಯಾಮಂ ರವೀಂದ್ವಮಿತದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದಧದಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶು ಸಂದರ್ಶಯಂತಂ ಅಜಿತಂ ಸ್ಮರತೋ ರೋಗೀರ್ಭಿಃ ಶ್ರೀ ಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ಸುಗ್ರೀವ ವಾಲಿಯನ್ನು ಕೊಲ್ಲುವುದಕ್ಕೋಸ್ಕರ ರಾಮನ ಪರೀಕ್ಷೆಯನ್ನೇ ನಡೆಸಿದ, ರಾಮನನ್ನೇ ಪರೀಕ್ಷೆ ಮಾಡಿದ. ಪರೀಕ್ಷೆ ಮಾಡಿ ರಾಮ ಆ ಪರೀಕ್ಷೆಗೆ ಒಪ್ಪಿಕೊಂಡ, ಆಗುವುದಿಲ್ಲ ಅಂತ ಹೇಳಲಿಲ್ಲ. ನಮಗೆ ತತ್ಕ್ಷಣ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿದರೆ ನಾವು ನೀವಾದರೆ ಇವಾಗ ಬೇಡ ಅಂತೇವೆ, ಅದಕ್ಕೆ ರೆಡಿ ಆಗಲಿಲ್ಲ ಅಂತೇವೆ. ಸ್ವಲ್ಪ ಅದಕ್ಕೆ ಪೂರ್ವ ಸಿದ್ಧತೆ ನಡಿಬೇಕು. ಪೂರ್ವ ಸಿದ್ಧತೆ ನಡೆಯದೆ ನಾವು ಈಗ ಪರೀಕ್ಷೆ ಮಾಡ್ತೇವೆ ಹೇಳಿದರೆ ಈಗ ಬೇಡ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿ ಅಂತೇವೆ. ನಾವೆಲ್ಲರೂ ಕೂಡ ಹಾಗೆ. ಸುಗ್ರೀವನ ಭೇಟಿ ಮಾಡಿಸಿದ ಹನುಮಂತ. ಸುಗ್ರೀವನ ಭೇಟಿ ಮಾಡಿದ ತಕ್ಷಣ ಸುಗ್ರೀವ ಏನು ಹೇಳಿದ್ದು ಕೇಳಿದು, ಪರೀಕ್ಷೆ ಮಾಡ್ತೇನೆ, ನೀನು ವಾಲಿಯನ್ನು ಸೋಲಿಸಲಿಕ್ಕೆ ಆಗ್ತದಿಲ್ಲ, ನಾನು ಪರೀಕ್ಷೆ ಮಾಡ್ತೇನೆ ಅಂತ. ರಾಮಚಂದ್ರ ಆಚೆ ಈಚೆ ನೋಡಲಿಲ್ಲ, ಆಯಿತು ಅಂದ, ಪರೀಕ್ಷೆ ಮಾಡು ಅಂದ. ಒಂದು ಪರೀಕ್ಷೆಯಲ್ಲಿ ರಾಮಚಂದ್ರ ಗೆದ್ದ. ಒಂದು ಪರೀಕ್ಷೆಯಲ್ಲಿ ರಾಮಚಂದ್ರ ಗೆದ್ದ ಮೇಲೂ ಕೂಡ ವಾಲಿಗೆ ಸಾಕಾಗಲಿಲ್ಲ, ಇನ್ನೊಂದು ಪರೀಕ್ಷೆ ಮಾಡ್ತೇನೆ ಅಂದ. ಇನ್ನೊಂದು ಆ ತಾಳವೃಕ್ಷದ ಪರೀಕ್ಷೆಯನ್ನು ಮಾಡಿದ. ಆ ಪರೀಕ್ಷೆಯಲ್ಲೂ ರಾಮ ಗೆದ್ದ. 7 ಮರವನ್ನು ಒಂದೇ ಬಾಣದಿಂದ ಕೀಳುವ ಮೂಲಕ ಪಾತಾಳದಲ್ಲಿ ಅಡಗಿದ್ದಂತಹ ರಾಕ್ಷಸರ
ಆ ವೃಕ್ಷದಲ್ಲಿ ಇದ್ದದ್ದು ಯಾರು ಕೇಳಿದರೆ ಆ 7 ತಾಳ ವೃಕ್ಷದಲ್ಲಿ ರಾಕ್ಷಸರೂ ಕೂಡ ಇದ್ದರು. ಆ ರಾಕ್ಷಸರನ್ನು ಸಂಹಾರ ಮಾಡುವುದು ಅಷ್ಟೇ ಅಲ್ಲದೆ ಪಾತಾಳದಲ್ಲಿ ಅಡಗಿದ್ದಂತಹ ರಾಕ್ಷಸರನ್ನೂ ಕೂಡ ರಾಮ ಅದೇ ಬಾಣದಿಂದ ಸಂಹಾರ ಮಾಡಿದ. ಒಂದೇ ಬಾಣ, ಅವನಿಗೆ ಅದರ ಎಲೆಯೂ ಕೂಡ ಅಲುಗಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವ ಒಂದೇ ಬಾಣದಿಂದ ಆ ತಾಲವೃಕ್ಷಗಳನ್ನು ಕಿತ್ತು ಅದರಲ್ಲಿದ್ದ ರಾಕ್ಷಸರನ್ನೂ ಸಂಹಾರ ಮಾಡುವ ಮೂಲಕ ರಾಮ ನಾನು ವಾಲಿಗಿಂತನೂ ಸಮರ್ಥ ಎಂಬುದನ್ನು ಸುಗ್ರೀವನಿಗೆ ತೋರಿಸಿಕೊಟ್ಟ. ಆ 7 ತಾಳವೃಕ್ಷಗಳನ್ನು ಸಂಹಾರ ಮಾಡುವುದು ಹೇಳಿದರೆ ಇದರ ಅಧ್ಯಾತ್ಮ ಸಂದೇಶ ಏನು ಕೇಳಿದರೆ, ನಮ್ಮಲ್ಲಿರುವ ಶತ್ರುಗಳನ್ನು ಸಂಹಾರ ಮಾಡುವುದು ಎಂಬುದಾಗಿ ತಿಳಿಸ್ತಾರೆ ವ್ಯಾಖ್ಯಾನಕಾರರು. ಈ ಮೂಲಕ ಆ ವಾಲಿಯನ್ನು ಸಂಹಾರ ಮಾಡಿ ಅಷ್ಟೊತ್ತಿಗೆ ವಾಲಿಯ ಎದುರಿಗೆ ರಾಮ ಬರ್ತಾನೆ. ಹಿಂದಿನಿಂದ ಕೊಂದು ಈಗ ವಾಲಿಯ ಎದುರಿಗೆ ರಾಮ ಬರ್ತಾನೆ. ಸನ್ನೇಥ ವಾಲಿನಿ ಜಗಾಮ ಚ ತಸ್ಯ ಪಾರ್ಶ್ವಂ ಪ್ರಾಹೀನಮಾದ್ರವಚಸಾ ಯದಿ ವಾಂಛಸಿ ತ್ವಂ ಉಜ್ಜೀವ ಇಷ್ಯ ಇತಿ ನೈಚ್ಛದಸೌ ತ್ವದಗ್ರೇ ಕೋ ನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಅಂತಹ ವಾಲಿಯ ಎದುರು ರಾಮಚಂದ್ರ ಬರ್ತಾನೆ. ಈ ಜನ್ಮದಲ್ಲಿ ಕೆಟ್ಟವನಾಗಿದ್ದರೂ ಕೂಡ ಸ್ವರೂಪತಃ ವಾಲಿ ಒಳ್ಳೆಯವ. ರಾಮಚಂದ್ರ ಸ್ವರೂಪವನ್ನು ನೋಡು. ಈ ಜನ್ಮದಲ್ಲಿ ಏನೋ ಪ್ರಾರಬ್ಧ ಕರ್ಮ ವಶಾತ್ ಕೆಟ್ಟವನಾಗಿ ಹುಟ್ಟಿದ್ದಾನೆ, ಆದರೆ ಸ್ವರೂಪತಃ ವಾಲಿ ಒಳ್ಳೆಯವ. ಸ್ವರೂಪತಃ ವಾಲಿ ಒಳ್ಳೆಯವನಾದದ್ದರಿಂದ ವಾಲಿಯ ಎದುರಿಗೆ ಬರ್ತಾನೆ. ವಾಲಿ ತಪ್ಪು ಮಾಡಿದ್ದು ಎಲ್ಲಿ ಹೇಳಿ ಕೇಳಿದರೆ, ಒಂದು ಸುಗ್ರೀವನ ಹೆಂಡತಿಯನ್ನು ಇಟ್ಕೊಂಡದ್ದು. ವಾಲಿ ಹೇಳ್ತಾನೆ ಇಲ್ಲಿ, ರಾಮ ನಿನಗೆ ರಾವಣನನ್ನು ಈಗ ಲಂಕೆಗೆ ಹೋಗಬೇಕು, ಅದಕ್ಕೋಸ್ಕರ ಕಪಿಗಳ ಸಹಾಯ ಬೇಕು. ಅದು ಆ ಸುಗ್ರೀವನ ಕೇಳುವುದಕ್ಕಿಂತ ನನ್ನಲ್ಲೇ ಬಂದು ಕೇಳ್ಬೋದಿತ್ತಲ್ವಾ? ರಾಮ ಅಂದ, ಯಾಕೆ ಅಂದ. ನಾನು ಕಪಿಗಳ ಸಹಾಯ ಪಡ್ಕೊಂಡೇ ಹೋಗ್ತೇನೆ ಲಂಕೆಗೆ ಅಂದ. ಅದಕ್ಕೆ ವಾಲಿ ಅಂದ, ನೀನು ಕಪಿಗಳ ಸಹಾಯ ಪಡ್ಕೊಂಡು ಹೋಗಬೇಕಾಗಿಯೇ ಇರಲಿಲ್ಲ, ನಾನೇ ಲಂಕೆಗೆ ಹೋಗ್ತಾ ಇದ್ದೆ. ನಾನು ಹೋಗಿ ರಾವಣನ ಹತ್ರ ಹೇಳ್ತಾ ಇದ್ದೆ ಏನಂತ, ರಾಮನ ಹೆಂಡತಿಯನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ರಾಮ ಅಂದ, ರಾವಣ ಒಪ್ಕೊಳ್ತಾನ ಅಂದ. ಒಪ್ಕೊಳ್ತಾನೆ ಅಂದ ವಾಲಿ. ಅದು ಹೇಗೆ ಅಂತ, ನನಗೂ ರಾವಣನಿಗೆ ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ ಅಂದ ವಾಲಿ. ಅದಕ್ಕೆ ನಾನು ನಿನ್ನನ್ನು ಕೊಂದದ್ದು ಅಂದ ರಾಮ. ನೀನು ಯಾರ ಗೆಳೆತನ ಮಾಡಿದ್ದು? ಗೆಳೆತನ ಮಾಡಿದ್ದು ರಾವಣನನ್ನು. ನೀನು ರಾವಣನ ಗೆಳೆತನ ಮಾಡಿ ನೀನು ಸೀತೆಯನ್ನು ಬಿಡಿಸಿಕೊಳ್ಬೇಕಾಗಿಲ್ಲ. ಅದಕ್ಕೋಸ್ಕರ ನೀನು ರಾವಣನ ಗೆಳೆತನ ಮಾಡಿದ್ರಿಂದಲೇ ನಾನು ನಿನ್ನನ್ನು ಕೊಂದದ್ದು ಅಂತಾನೆ ರಾಮ. ಒಂದು ತಪ್ಪು ವಾಲಿ ಇಲ್ಲಿ ಎಡವಿದ್ದು, ಇನ್ನೊಂದು ಸುಗ್ರೀವನ ಹೆಂಡತಿಯನ್ನು ತಾನು ಇಟ್ಕೊಂಡದ್ದು, ಇನ್ನೊಂದು ಎಷ್ಟು ರಾವಣನಿಗೂ ವಾಲಿಗೂ ಒಪ್ಪಂದ ನಡೆದಿದೆ ಕೇಳಿದರೆ, ಎಂಥ ನೀಚವಾದ ಒಪ್ಪಂದವನ್ನು ಅವರಿಬ್ಬರು ಮಾಡ್ಕೊಂಡಿದ್ದಾರೆ ಕೇಳಿದರೆ, ಒಮ್ಮೆ ಇವರು ರಾವಣ ವಾಲಿ ಕಾದಾಡುವಾಗ ರಾವಣ ವಾಲಿ ಎದುರು ಸೋತಿದ್ದ. ವಾಲಿಯ ಎದುರು ಸೋತು ರಾವಣನನ್ನು ಈ ಜೋಕಾಲಿ ಮೇಲೆ ನೇತಾಕಿದ್ದ. ಈ ಜೋಕಾಲಿ ಆಚೆ ಈಚೆ ಹೋಗೋ ರಾವಣನು ಕೂಡ ಆಚೆ ಈಚೆ ಹೋಗ್ತಾ ಇದ್ದ. ಅದರ ಮೇಲೆ ನೇತಾಕಿದ್ದ ವಾಲಿ. ಅವನ ಮಗನಾದ ಅಂಗದನಿಗೆ ಅದನ್ನು ನೋಡಿ ಭಾರೀ ಖುಷಿ ಆಗ್ತಾ ಇತ್ತು. ಮತ್ತೆ ರಾವಣನನ್ನು ಬಿಟ್ಟಾಗ ರಾವಣ ಹೇಳ್ತಾನೆ, ನಾನು ಇನ್ನು ನಿನ್ನ ಸುದ್ದಿಗೆ ಬರುವುದಿಲ್ಲ, ನೀನು ಇನ್ನು ಮುಂದೆ ನನ್ನ ಸುದ್ದಿಗೆ ಬರಬೇಡ ಅಂತಾನೆ. ಆಯಿತು ಅಂತಾನೆ ವಾಲಿ. ಇಷ್ಟು ಹೇಳಿ ರಾವಣ ಎಲ್ಲಿ ತನಕ ಹೇಳ್ತಾನೆ ಕೇಳಿದರೆ, ನಂದು ಏನೆಲ್ಲ ಇದೆಯೋ ಅದೆಲ್ಲ ನಿಂದು ಏನೆಲ್ಲ ಇದೆಯೋ ಅದೆಲ್ಲ ನಂದು. ಅದು ಎಲ್ಲಿ ತನಕ ಕೇಳಿದೆ, ನನ್ನ ಹೆಂಡತಿ ನಿಂಗೆ ಬರ್ಬೋದು, ನಿನ್ನ ಹೆಂಡತಿ ನಂಗೆ ಬರ್ಬೋದು, ಅಲ್ಲಿ ನನಗೆ ಒಪ್ಪಂದ ಇವರಿಬ್ಬರದ್ದು. ಅಷ್ಟು ನೀಚವಾದ ಒಪ್ಪಂದವನ್ನು ವಾಲಿ ರಾವಣನ ಜೊತೆಗೆ ಮಾಡಿಕೊಂಡಿರ್ತಾನೆ. ಈ ದೃಷ್ಟಿಯಿಂದನೇ ರಾವಣ ಕೇವಲ ಸುಗ್ರೀವನಿಗೆ ಅಪಕಾರ ಮಾಡಿದ ಎಂಬ ಒಂದು ದೃಷ್ಟಿಯಿಂದ ವಾಲಿಯನ್ನು ಸಂಹಾರ ಮಾಡಿದ್ದಲ್ಲ.
ಕೇವಲ ಸುಗ್ರೀವನ ಹೆಂಡತಿಯನ್ನು ತಾನಿಟ್ಟುಕೊಂಡಿದ್ದ, ಸುಗ್ರೀವನಿಗೆ ಮೋಸ ಮಾಡಿ ರಾಜ್ಯವನ್ನು ಸುಗ್ರೀವನಿಂದ ಕಿತ್ತುಕೊಂಡಿದ್ದ ಎಂಬ ಒಂದು ಕಾರಣಕ್ಕೆ ವಾಲಿಯನ್ನು ರಾಮ ಸಂಹಾರ ಮಾಡಿದ್ದಲ್ಲ. ರಾಮ ಇದನ್ನೆಲ್ಲ ಯೋಚನೆ ಮಾಡ್ತಾನೆ. ಎಲ್ಲವನ್ನು ಪಟ್ಟಿ ಮಾಡಿ ಆ ಪಾಪದ ಕೊಡ ಪೂರ್ತಿ ಆದಮೇಲೆ ರಾಮ ವಾಲಿಯನ್ನು ಸಂಹಾರ ಮಾಡಿತ್ತು. ಕೇವಲ ಸುಗ್ರೀವನಿಗೆ ಮೋಸ ಮಾಡಿದೆಂಬ ಕಾರಣಕ್ಕಲ್ಲ, ಅವನ ಹಿಂದೆ ಇಷ್ಟೆಲ್ಲ ಇತ್ತು. ಈ ಕಾರಣಕ್ಕೆ ಅಂತಹ ವಾಲಿಯ ಎದುರಿಗೆ ರಾಮ ಬಂದು ನಿಂತ. ಆರ್ದ್ರವಚಸ, ಚೆನ್ನಾಗಿ ಮಾತಾಡಿದಂತೆ. ವಾಲಿ ತಪ್ಪು ಮಾಡಿದ ಅಂತ ಮತ್ತೆ ಪುನಃ ಅವನ ಜೊತೆಗೆ ಘರ್ಷಣೆಯಾಗಿ ಮಾತಾಡಲಿಲ್ಲ. ಮತ್ತೆ ಚೆನ್ನಾಗಿ ರಾಮ ಮಾತಾಡಿದ. ಚೆನ್ನಾಗಿ ಮಾತಾಡಿದೆಲ್ಲ ನಡೀತು. ಮಾತುಕತೆ, ವಾಲಿ ಹೀಗೆ ಮಾತಾಡೋದು, ರಾಮ ಹೀಗೆ, ಅದಕ್ಕೆ ಪ್ರತ್ಯುತ್ತರ ಕೊಡೋದು, ಎಲ್ಲ ಘಟನೆಗಳು ನಡೀತು. ನಡೆದ ಮೇಲೆ ಕಡೆಗೆ ಒಂದು ಮಾತು ಹೇಳ್ತಾನೆ. ಯದಿ ವಾಂಛಸಿ ತ್ವಂ ಉಜ್ಜೀವೈಷ್ಯ. ವಾಲಿ, ಒಂದು ವೇಳೆ ನೀನು ಬದುಕಲಿಕ್ಕೆ ಇಚ್ಛೆ ಪಡ್ತಿ ಅಂತ ಆದರೆ ಉಜ್ಜೀವೈಷ್ಯ, ನಾನು ನಿನ್ನನ್ನು ಬದುಕಿಸ್ತೇನೆ. ನೀನು ಇಷ್ಟಪಡ್ತಿ ಅಂತ ನಾನು ನಿನ್ನ ಬದುಕಿಸ್ತೇನೆ. ನೀನು ಹೆದರುದೇ ಬೇಡ. ಯಾಕೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಭಗವಂತ. ಮಾಡುವುದನ್ನು ಮಾಡದೇ ಇರುವುದಕ್ಕೂ, ಯಾವುದು ಆಗುವುದಿಲ್ಲ ಅದನ್ನು ಮಾಡುವುದಕ್ಕೂ, ಅದನ್ನು ಇನ್ನೊಂದು ರೀತಿಯಾಗಿ ಮಾಡಲಿಕ್ಕೂ ಭಗವಂತ ಸಮರ್ಥ. ಯಾವುದಕ್ಕೂ ಭಗವಂತನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಇಲ್ಲ, ಆದರೆ ಕೆಲವು ಭಗವಂತ ಮಾಡುವುದಿಲ್ಲ ಅಷ್ಟೇ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ, ಆಗದೇ ಇರುವುದನ್ನು ಕೂಡ ಅದನ್ನು ಬೇರೆ ರೀತಿಯಾಗಿ ಮಾಡುವುದಕ್ಕೂ ಭಗವಂತ ಸಮರ್ಥ, ಆದರೆ ಮಾಡುವುದಿಲ್ಲ. ಅದು ಭಗವಂತನೊಂದು ಸಂಕಲ್ಪ. ಕೆಲವರು ಹೇಳ್ತಾರೆ ಅವನನ್ನು ವ್ಯತ್ಯಾಸ ಮಾಡ್ಬೋದಿತ್ತಲ್ಲ, ಭಗವಂತನ ಒಳ್ಳೆಯವನನ್ನಾಗಿ ಮಾಡ್ಬೋದಿತ್ತಲ್ವ ಅಂತ ಕೆಲವು ಆಕ್ಷೇಪ ಪ್ರಶ್ನೆಗಳು ದೇವರ ಮೇಲೆ ಬರ್ತದೆ. ದೇವರು ವ್ಯತ್ಯಾಸ ಮಾಡ್ಬೋದು, ಆದರೆ ಮಾಡುವುದಿಲ್ಲ. ನಮ್ಮ ಸ್ವರೂಪವನ್ನು ದೇವರು ವ್ಯತ್ಯಾಸ ಮಾಡುವುದಿಲ್ಲ. ನಮ್ಮ ಜೀವಸ್ವರೂಪ ಹೇಗುಂಟು ಅದಕ್ಕೆ ಆ ರೀತಿಯಾಗಿ ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ. ವ್ಯತ್ಯಾಸ ಮಾಡ್ಬೋದು, ಮಾಡುವುದಿಲ್ಲ. ಇದು ಭಗವಂತನ ಒಂದು ನಿಯಮ. ಅವನ ನಿಯಮವನ್ನು ಅವನು ಎಂದೂ ಮೀರುವುದಿಲ್ಲ. ಆದ್ದರಿಂದ ಹೇಳ್ತಾನೆ, ನಿನ್ನನ್ನು ನಾನು ಬದುಕಿಸ್ತೇನೆ ಬೇಕಾದರೆ ಅಂತ ಹೇಳ್ತಾನೆ. ಆಗ ವಾಲಿ ಅಂತಾನೆ, ನ ಐಚ್ಛತ್, ನಾನು ಬದುಕಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕೆ? ಅಗ್ರೆ, ನಿನ್ನ ಸಮೀಪದಲ್ಲೇ ನಿನ್ನನ್ನು ಕಾಣ್ತಾ ಪ್ರಾಣ ಬಿಡುವುದಂದರೆ ಇದು ಯಾರಿಗಾಗೋದು ಸಿಗ್ತದ? ಆದ್ದರಿಂದ ನ ಐಚ್ಛತ್, ನಾನು ಇಚ್ಛೆ ಪಡುವುದಿಲ್ಲ. ಯಾರ್ಕೋ ನಾಮ ನ ಇಚ್ಛತಿ ಮೃತಿಂ ಪುರುಷೋತ್ತಮಂ ಏತಿ. ಯಾರು ತಾನೇ ಇಚ್ಛೆ ಪಡುವುದಿಲ್ಲ ರಾಮ? ಯಾವ ವ್ಯಕ್ತಿ ತಾನೇ ಇಚ್ಛೆ ಪಡುವುದಿಲ್ಲ? ಏನು ಅಂದ ರಾಮ? ನಿನ್ನ ಎದುರಲ್ಲಿ ಸಾಯಲಿಕ್ಕೆ, ನಿನ್ನ ಎದುರಲ್ಲಿ ಪ್ರಾಣ ಬಿಡಲಿಕ್ಕೆ ಯಾವ ವ್ಯಕ್ತಿ ತಾನೇ ಇಚ್ಛೆ ಪಡುವುದಿಲ್ಲ? ಯಾಕಂದರೆ ನೀನು ಪುರುಷೋತ್ತಮ. ಎಲ್ಲ ಪುರುಷರಿಗಿಂತ, ಪುರುಷರಂದು ಹೇಳಿದೆ ಲಕ್ಷ್ಮಿಗೆ ಕ್ಷರಕ್ಷ ಭಗವದ್ಗೀತೆಯಲ್ಲಿ ಆಚಾರ್ಯ ಮಧ್ವರು ಪುರುಷರಂತ ವ್ಯಾಖ್ಯಾನ ಮಾಡುವಾಗ ಲಕ್ಷ್ಮಿಯನ್ನು ಕೂಡ ಪುರುಷ ಎಂಬ ಶಬ್ದದಿಂದ ಕರೆದಿದ್ದಾರೆ. ಆದ್ದರಿಂದ ಪುರುಷೋತ್ತಮ, ಲಕ್ಷ್ಮಿಗಿಂತಲೂ ಕೂಡ ನೀನು ಉತ್ತಮ. ಅಂತ ಲಕ್ಷ್ಮಿಗಿಂತಲೂ ಉತ್ತಮನಾದ ನಿನ್ನ ಎದುರುಗಡೆ ಯಾರು ತಾನೇ ಸಾಯಲಿಕ್ಕೆ ಇಚ್ಛೆ ಪಡುವುದಿಲ್ಲ? ಎಲ್ಲರೂ ಕೂಡ ಅದನ್ನೇ ಬಯಸುವಂಥದ್ದು. ನಾನು ಕೂಡ ಈಗ ಅದನ್ನೇ ಬಯಸ್ತೇನೆ. ನಿನ್ನನ್ನು ನೋಡ್ತಾ, ನಿನ್ನನ್ನು ಸ್ಮರಣೆ ಮಾಡ್ತಾ ನಿನ್ನ ಎದುರಿಗೆ ನಾನು ಪ್ರಾಣ ಬಿಡ್ತೇನೆ. ಆದರೆ ದೇವರ ಎದುರಿಗೆ ಪ್ರಾಣ ಬಿಟ್ಟ ಅಷ್ಟೇವ, ಅವನಿಗೆ ಮೋಕ್ಷ ಆಗಲಿಲ್ಲ. ಭೀಷ್ಮಾಚಾರ್ಯರ ಥರನೇ. ಯಾಕಂದರೆ ಅವನಿಗೆ ಆವಾಗಲೇ ಮೋಕ್ಷ ಆಯಿತು ಅಂತ ಹೇಳಿದರೆ ಅವ ದ್ವಾಪರಯುಗದಲ್ಲಿ ಪುನಃ ಹುಟ್ಟಿ ಬರಬಾರ್ದು. ದ್ವಾಪರಯುಗದಲ್ಲಿ ಪುನಃ ಹುಟ್ಟಿ ಬಂದಿದ್ದಾನೆ ವಾಲಿ. ಆ ವಾಲಿಯೇ ಅರ್ಜುನನಾಗಿ ಬಂದದ್ದು. ಆದ್ದರಿಂದ ಆ ಸಮಯದಲ್ಲಿ ಅವನಿಗೆ ಮೋಕ್ಷಕ್ಕೆ ಹೋಗಲಿಲ್ಲ. ಒಂದು ದೇವರ ಅನುಗ್ರಹ ಆಯಿತು, ಮೋಕ್ಷಕ್ಕೆ ಹೋಗಲಿಲ್ಲ. ಆ ಸಮಯದಲ್ಲೂ ಅವನಿಗೆ ಬೇರೆ ಯಾವುದೋ ಮೂಲ ರೂಪದ ನೆನಪಾಯಿತೋ ಏನೋ ಆಗಿರಬೇಕು. ಅದನ್ನು ರಾಮಾಯಣ ಉಲ್ಲೇಖ ಮಾಡುವುದಿಲ್ಲ. ಅವನಿಗೆ ಮೂಲ ರೂಪದ ನೆನಪಾಗಿದೆ ಅಂತ ರಾಮಾಯಣ ಏನು ಉಲ್ಲೇಖ ಮಾಡುವುದಿಲ್ಲ. ಆದರೆ ಅವನು ಇನ್ನೊಂದು ಬಾರಿ ಹುಟ್ಟಿ ಬಂದದ್ರಿಂದ ಅವನಿಗೆ ಮೋಕ್ಷ ಆಗಲಿಲ್ಲ ಎನ್ನುವುದು ಖಚಿತ, ಭೀಷ್ಮಾಚಾರ್ಯರ ಥರನೇ. ಆದ್ದರಿಂದ ಕೋ ನಾಮ ಇಚ್ಛತಿ ಪುರುಷೋತ್ತಮೇತಿ, ಯಾರು ತಾನೇ ಇಷ್ಟಪಡುವುದಿಲ್ಲ ನಿನ್ನೆ ಎದುರಿಗೆ ಸಾಯಲಿಕ್ಕೆ. ಯಾಕಂದರೆ ನೀನು ಪುರುಷೋತ್ತಮ,
ಎಲ್ಲ ಲಕ್ಷ್ಮಿಗಿಂತಲೂ ಕೂಡ ನೀನು ಉತ್ತಮನಾದ್ದರಿಂದ ನಿನ್ನೆದುರು ಮೃತಿ ಪಡಲಿಕ್ಕೆ ಎಲ್ಲರೂ ಇಚ್ಛೆ ಪಡ್ತಾರೆ. ನಾನು ನಿನ್ನೆದುರಿಗೆ ಮೃತಿ ಪಡ್ತೇನೆ, ಬದುಕಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಇಲ್ಲಿಯ ತನಕ ವಾಲಿಗೆ ಈ ಬುದ್ಧಿ ಬಂದಿರಲಿಲ್ಲ. ಇಲ್ಲಿಯ ತನಕ ನಾನು 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 ಹೇರಿ ಹಾರಾಡ್ತಾ ಇದ್ದ. ನಾನು ನಂದು ಎಲ್ಲವೂ ಕೂಡ ನಂದೇ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನಾನು ನಾನು ಅಂತ ಹೇರಿ ಹಾರಾಡ್ತಾ ಇದ್ದ ವಾಲಿಗೆ ಈವಾಗ ಈ ಬುದ್ಧಿ ಬಂತು. ಅದು ಹೇಗೆ ಕೇಳಿದರೆ, ಅವನಿಗೆ ಎದೆಗೆ ತಾಗಿದ್ದು ಯಾವುದು ಕೇಳಿದರೆ ಬಾಣ. ಯಾರ ಬಾಣ ಕೇಳಿದರೆ ರಾಮಚಂದ್ರನ ಬಾಣ. ಆ ಬಾಣಕ್ಕೆ ಅಭಿಮಾನಿ ಯಾರು ಕೇಳಿದರೆ ವಾಯುದೇವರು. ಬಾಣಕ್ಕೆ ಅಭಿಮಾನಿ ವಾಯುದೇವರು. ಇಲ್ಲಿಯ ತನಕ ವಾಲಿ ಹನುಮಂತನನ್ನು ಬಿಟ್ಟಿದ್ದ, ಆಂಜನೇಯನನ್ನು ಬಿಟ್ಟಿದ್ದ, ವಾಯುದೇವರನ್ನು ಬಿಟ್ಟಿದ್ದ, ವಾಯುದೇವರನ್ನು ಸುಗ್ರೀವ ಹಿಡ್ಕೊಂಡಿದ್ದ, ಇವ ಬಿಟ್ಟಿದ್ದ. ಬಾಣಕ್ಕೆ ಅಭಿಮಾನಿ ವಾಯುದೇವರು. ಅಂತಹ ಬಾಣ ಈಗ ಅವನ ಎದೆಗೆ ಹೋಗಿ ತಾಗಿತು. ಅಂದರೆ ಬಾಣ ತಾಗಿತು ಹೇಳಿದರೆ ಬಾಣದಲ್ಲಿರುವ ವಾಯುದೇವರ ಸಂಪರ್ಕ ವಾಲಿಗೆ ಆಯಿತು. ಇಷ್ಟೊತ್ತು ವಾಯುದೇವರ ಸಂಪರ್ಕ ಆಗಿರಲಿಲ್ಲ, ಈಗ ವಾಯುದೇವರ ಸಂಪರ್ಕ ಅವನಿಗೆ ಆಯಿತು, ಅವನ ಎದೆಗೆ ತಾಗಿತು. ಆ ಎದೆಯಿಂದ ಆ ಬಾಣವನ್ನು ಅವ ತೆಗಿಲಿಲ್ಲ, ತೆಗೆಯುವುದು ಬೇಡ ಅಂದ. ಎದೆಯಲ್ಲೇ ಆ ಬಾಣ ಇತ್ತು. ಎದೆಯಲ್ಲೇ ಬಾಣ ಇರುವಾಗ ಅವನಿಗೆ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಬಂತು. ದೇವರ ಅಸ್ತಿತ್ವದ ಬಗ್ಗೆ, ದೇವರ ಸ್ವಾತಂತ್ರ್ಯದ ಬಗ್ಗೆ. ನಾನು ಅಸ್ವತಂತ್ರ, ದೇವರು ಸ್ವತಂತ್ರ, ಭಗವಂತನ ಇಚ್ಛೆಗೆ ಅನುಗುಣವಾಗಿಯೇ ಎಲ್ಲವೂ ನಡೆಯುವಂಥದ್ದು ಎಂಬ ಜ್ಞಾನ ಅದು ಪರಿಪೂರ್ಣವಾಗಿ ಬಂತು. ಯಾಕಂದರೆ ವಾಯುದೇವರು ಎದೆಗೆ ತಾಗಿದ್ದರಿಂದ, ವಾಯುದೇವರ ಸನ್ನಿಧಾನ ವಾಲಿಗೆ ಬಂದದ್ರಿಂದ. ಈ ಹೊತ್ತಿಗೆ ಅಂತಾನೆ ವಾಲಿ ಅದನ್ನೆಲ್ಲ ಯೋಚನೆ ಮಾಡ್ತಾ ತನ್ನ ಪ್ರಾಣವನ್ನು ಬಿಟ್ಟ. ಅಂದರೆ ವಾಯುದೇವರನ್ನು ತನ್ನ ಎದೆಯಲ್ಲೇ ಇಟ್ಟುಕೊಳ್ತಾ, ಆ ಬಾಣವನ್ನು ಕೀಳದೆ ತನ್ನ ಎದೆಯಲ್ಲೇ ಇಟ್ಟುಕೊಳ್ತಾ ವಾಲಿ ತನ್ನ ಪ್ರಾಣವನ್ನು ಬಿಟ್ಟ. ಅಂದರೆ ವಾಯುದೇವರನ್ನೇ ಹತ್ತಿರದಲ್ಲಿ ಇಟ್ಟುಕೊಂಡು ಪ್ರಾಣ ಬಿಟ್ಟದ್ದರಿಂದ ಅದರ ಪರಿಣಾಮ ಏನಾಯಿತು ಕೇಳಿದರೆ, ಮುಂದಿನ ಅವತಾರದಲ್ಲಿ ವಾಯುದೇವರ ತಮ್ಮನಾಗಿ ಹುಟ್ಟಿದ. ವಾಯುದೇವರನ್ನು ಎದೆಯಲ್ಲಿ ಇಟ್ಟುಕೊಂಡು ಪ್ರಾಣ ಬಿಟ್ಟದ್ದರಿಂದ ದ್ವಾಪರ ಯುಗದಲ್ಲಿ ವಾಲಿ ಅರ್ಜುನನಾಗಿ, ಕೇವಲ ಅರ್ಜುನನಾಗಿ ಅಲ್ಲ, ಭೀಮಸೇನನ ತಮ್ಮನಾಗಿ ಹುಟ್ಟಿದ. ಅದರಿಂದ ವಾಯುದೇವರನ್ನು ಯಾವಾಗಲೂ ಕೂಡ ನಮ್ಮ ಹತ್ತಿರ ನಾವು ಇಟ್ಟುಕೊಳ್ಳಬೇಕು. ವಾಯುದೇವರನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವುದೇ ಕೇಳಿದರೆ ವಾಯುದೇವರ ಶಾಸ್ತ್ರ, ಆಚಾರ್ಯ ಮಧ್ವರ ಶಾಸ್ತ್ರ. ಆ ಆಚಾರ್ಯ ಮಧ್ವರ ಶಾಸ್ತ್ರವನ್ನು ಎಂದೆಂದಿಗೂ ನಾವು ಅಧ್ಯಯನ ಮಾಡ್ತಾ ಇದ್ದರೆ ಭಗವಂತ ನಮ್ಮ ಹತ್ತಿರ ಬರ್ತಾನೆ, ವಾಯುದೇವರು ನಮ್ಮ ಹತ್ತಿರ ಬರ್ತಾರೆ ಎಂಬ ಸಂದೇಶವನ್ನು ವಾಲಿ ಸಾಯುವ ಮೂಲಕ ನಮಗೆ ತೋರಿಸ್ತಾ ಇದ್ದಾನೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಇವತ್ತಿಗೂ ಕೂಡ ಗದಾಮುದ್ರೆ ಅಂತ ಉಂಟು. ಆ ಗದಾಮುದ್ರೆಯನ್ನು ನಾವು ಹಣೆಯಲ್ಲಿ ಹಚ್ಚಿಕೊಳ್ಳೋದು. ಒಂದು ನಾರಾಯಣ ಮುದ್ರೆ, ಇನ್ನೊಂದು ಗದಾಮುದ್ರೆ. ಈ ಎರಡು ಮುದ್ರೆಯನ್ನು ನಾವು ಹಚ್ಚಿಕೊಳ್ತೇವೆ. ಗದಾಮುದ್ರೆಯನ್ನು ಹಣೆಯಲ್ಲಿ ಯಾಕೆ ಹಚ್ಚಿಕೊಳ್ಳೋದು ಕೇಳಿದರೆ, ಯಾವುದೇ ದುಷ್ಟಶಕ್ತಿಯ ಆಕ್ರಮಣ ನಮಗೆ ಆಗದೇ ಇರಲಿ ಅಂತ. ಎಲ್ಲರೂ ಕೂಡ ಹಚ್ಕೊಳ್ಳಿಕ್ಕುಂಟು. ಗೋಪಿಚಂದನ ಧಾರಣೆಯನ್ನು ಖಾಲಿ ಗಂಡಸರು ಮಾತ್ರ ಮಾಡ್ಕೊಳ್ಳಿಕ್ಕಂತ ಇರುವುದಲ್ಲ, ಹೆಂಗಸರು ಕೂಡ ಗೋಪಿಚಂದನ ಧಾರಣೆ ಮಾಡ್ಕೊಳ್ಳಿಕ್ಕುಂಟು. ಆ ಹೆಂಗಸರಿಗೂ ಕೂಡ ಎದೆಯಲ್ಲಿ, ಹಣೆಯಲ್ಲಿ ನಾರಾಯಣ ಮುದ್ರೆ ಮತ್ತು ಗದಾ ಮುದ್ರೆಯನ್ನು ಹಚ್ಕೊಳ್ಳಿಕ್ಕುಂಟು. ಆದ್ದರಿಂದ ಅಂಥ ಗದಾಮುದ್ರೆ ಆಸುರಿ ಶಕ್ತಿಗಳ ಪ್ರಭಾವ, ಕೆಟ್ಟ ದುಷ್ಟಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಆಗದೇ ಇರಲಿ ಅಂತ ನಾವು ಹಚ್ಕೊಳ್ಳೋದು. ಆ ಗದಾಮುದ್ರೆಗೂ ಕೂಡ ವಾಯುದೇವರ ಅಭಿಮಾನಿ, ಬಾಣಕ್ಕೂ ಕೂಡ ವಾಯುದೇವರ ಅಭಿಮಾನಿ. ಅಂತಹ ವಾಯುದೇವರ ಸನ್ನಿಧಾನವನ್ನು ಇಟ್ಟುಕೊಂಡು ಪ್ರಾಣ ಬಿಟ್ಟದ್ದರಿಂದ ಮುಂದಿನ ಜನ್ಮದಲ್ಲಿ ಅರ್ಜುನನಾಗಿ, ಭೀಮನ ತಮ್ಮನಾಗಿ ಹುಟ್ಟಿದ. ಅಷ್ಟೇ ಅಲ್ಲ, ಇದೇ ಅರ್ಜುನ ಕರ್ಣನನ್ನು ಸಂಹಾರ ಮಾಡಿದ. ದೇವರ ಒಂದು ವೈಚಿತ್ರ್ಯ ಇದು. ಯಾವುದನ್ನು ಕೂಡ ಲೆಕ್ಕ ಚುಪ್ತ ಮಾಡದೇ ಇರುವುದಿಲ್ಲ ದೇವರು. ಇದೇ ಸುಗ್ರೀವ
ರಾಮನ ಕೈಯಿಂದ ಏನು ಮಾಡಿಸಿದ? ವಾಲಿಯನ್ನು ಕೊಲ್ಲಿಸಿದ. ಕೊಲ್ಲು ಅಂತ ಕೊಲ್ಲಿಸಿದ. ಒಮ್ಮೆ ಬಿಟ್ಟ ರಾಮ. ಒಮ್ಮೆ ಬಿಟ್ಟರೂ ಕೂಡ ಮತ್ತೆ ರಾಮನಿಗೆ ಹೋಗಿ ಸುಗ್ರೀವ ಬೈದು ರಾಮನ ಕೈಯಿಂದ ವಾಲಿಯನ್ನು ಸಂಹಾರ ಮಾಡಿಸಿದ. ಇದೇ ವಾಲಿ ಅರ್ಜುನನಾಗಿ ಬಂದಾಗ, ಇದೇ ಸುಗ್ರೀವ ಕರ್ಣನಾಗಿ ಬಂದಾಗ, ಇದೇ ಅರ್ಜುನನ ಕೈಯಿಂದ ಕರ್ಣನನ್ನು ಸಾಯಿಸಿದ. ಅರ್ಜುನ ಮತ್ತು ಕರ್ಣ ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನ ಕರ್ಣ ಯುದ್ಧ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಕರ್ಣನ ರಥ ನೆಲಕ್ಕೆ ಉಗ್ದು ಹೋಯಿತು. ನೆಲಕ್ಕೆ ಉಗ್ದು ಹೋದಾಗ ಕರ್ಣ ಅಂತಾನೆ, ಈಗ ಯುದ್ಧ ಮಾಡುವುದು ಸೂಕ್ತವಲ್ಲ ಅಂತಾನೆ. ಯಾಕೆ ಅಂತಾನೆ ಕೃಷ್ಣ ಮಾತಾಡ್ತಾನೆ ಅಲ್ಲಿ. ಆಗ ಕರ್ಣ ಹೇಳ್ತಾನೆ, ಯುದ್ಧದ ಒಂದು ನಿಯಮ ಉಂಟು, ಈ ನಿಯಮವನ್ನು ಯಾವತ್ತೂ ಕೂಡ ಮೀರಬಾರ್ದು ಅಂತಾನೆ. ಅರ್ಜುನ ಮಾತಾಡೋದಿಲ್ಲ, ಕೃಷ್ಣ ಮಾತಾಡ್ತಾನೆ. ಹಾಗಾದರೆ ಅಭಿಮನ್ಯುವನ್ನು ಸಾಯಿಸುವಾಗ ಯಾವ ನಿಯಮವೂ ಕೂಡ ಇರಲಿಲ್ವಾ ಅಂತಾನೆ ಕೃಷ್ಣ. ಅಷ್ಟು ಚಿಕ್ಕ ಮಗುವನ್ನು ಸಾಯಿಸಿದ್ರಲ್ವ ನೀವೆಲ್ಲ ಸೇರಿ, ಒಬ್ಬ ಅಲ್ಲ, ನೀವಿಷ್ಟು ಜನ ಬಲವಂತರು ಅಷ್ಟು ಚಿಕ್ಕ ಬಾಲಕನನ್ನು ಸಾಯಿಸಿದ್ರಲ್ವ, ಆವಾಗ ನಿಮಗೆ ಯಾವ ನಿಯಮವೂ ಕೂಡ ಜಾರಿಗೆ ಬರಲಿಲ್ವಾ ಕೇಳ್ತಾನೆ. ನಿಯಮ ಅಂತ ಹೇಳ್ತೀರಲ್ವ, ಆವಾಗ ನಿಮಗೆ ನಿಯಮ ಯಾವುದು ಜಾರಿಗೆ ಬರಲಿಲ್ವಾ ಅಂತಾನೆ. ಕರ್ಣ ಮಾತಾಡೋದಿಲ್ಲ. ಅರ್ಜುನ ಅಂತಾನೆ, ಅವರ ರಥ ಸರಿ ಮಾಡಿಕೊಳ್ಳಿ, ಆದಮೇಲೆ ಮುಂದಿನ ಕಾರ್ಯಕ್ರಮ ನೋಡ್ಕೊಳ್ಳುವ ಅಂತಾನೆ. ಕೃಷ್ಣ ಅಂತಾನೆ, ಹೊಡಿ ಬಾಣ ಅಂತಾನೆ. ಅರ್ಜುನ ಅಂತಾನೆ, ಬೇಡ ಅಂತಾನೆ. ಕೃಷ್ಣ ನಾನು ಹೇಳ್ತಾ ಇದ್ದಾನೆ ಹೊಡಿ ಅಂತಾನೆ. ಕೃಷ್ಣನಿಗೆ ಪೂರ್ತಿ ಗೊತ್ತುಂಟು, ಇದೇ ಅರ್ಜುನನ ಇದೇ ಕರ್ಣ ಹೋದ ಜನ್ಮದಲ್ಲಿ ಸಾಯಿಸಿದ್ದಾನೆ. ಈ ಜನ್ಮದಲ್ಲಿ ಲೆಕ್ಕ ಚುಪ್ತಾ ಆಗಬೇಕು. ಕೃಷ್ಣ ಅರ್ಜುನನ ಮೂಲಕ ಕರ್ಣನ ಸಾಯಿಸ ಕೊಲ್ಲು ಅಂದ. ಬೇಡ ಅಂತಾನೆ ಕರ್ಣ. ಅರ್ಜುನ ಕೇಳುವುದಿಲ್ಲ, ಕೊಲ್ಲು ಅಂದ. ನಾನು ಹೇಳ್ತಾ ಇದ್ದೇನೆ, ನೀನು ಕೊಲ್ಲು ಅಷ್ಟೇ. ಅರ್ಜುನ ಕರ್ಣನನ್ನು ಸಾಯಿಸ್ತಾನೆ. ಮೇಲ್ನೋಟಕ್ಕೆ ನೋಡುವಾಗ ಮೋಸದಿಂದ ಸಾಯಿಸಿದ ಅಂತ ಬರ್ತದೆ. ಮೋಸದಿಂದ ಸಾಯಿಸಿದ್ದಲ್ಲ, ಅದು ಏನಾಗಬೇಕಿತ್ತು ಅದು ಭಗವಂತ ಸತ್ಯ ಸಂಕಲ್ಪ. ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಸಿದ್ಧ ಸಂಕಲ್ಪ ಒಂದು, ಯಾವ ಕಾಲಕ್ಕೆ ಏನಾಗಬೇಕು, ಎಷ್ಟು ಹೊತ್ತಿಗೆ ಏನಾಗಬೇಕು ಅದನ್ನು ಪೂರ್ತಿಯಾಗಿ ಅವನಿಗೆ ಗೊತ್ತುಂಟು. ಆ ಸಮಯದಲ್ಲಿ ಅದಾಗಲೇಬೇಕು. ಅದಕ್ಕೋಸ್ಕರ ಅರ್ಜುನನ ಮೂಲಕ ಯಾಕಂದರೆ ಅರ್ಜುನನಿಗೆ ಅದು ಮರ್ತೋಗಿದೆ. ಪೂರ್ವಜನ್ಮದಲ್ಲಿ ಈ ಕರ್ಣ ನನ್ನನ್ನು ಕೊಲ್ಲಿಸಿದಾನೆ ಎಂಬುದು ಮರ್ತೋಗಿದೆ. ಅದು ದೇವರಿಗೆ ನೆನಪುಂಟು, ದೇವರು ಕೊಲ್ಲಿಸಿದ. ಈ ಮೂಲಕ ಆ ವಾಲಿಯ ಸಂಹಾರ ನಡೆಯಿತು. ವಾಲಿಗೆ ಒಳ್ಳೆಯ ಲೋಕ ಪ್ರಾಪ್ತಿಯಾಯಿತು. ಮುಂದೆ ಜನ್ಮಾಂತರದಲ್ಲಿ ಎಲ್ಲ ಸಾಧನೆ ಪೂರ್ತಿಯಾದ ಮೇಲೆ ಅವನಿಗೆ ಒಳ್ಳೆಯ ಲೋಕ ಪ್ರಾಪ್ತಿಯಾಯಿತು. ಅಂತಹ ವಾಲಿಯ ಸಂಹಾರದ ನಂತರ ಅಂಗದ ಇದ್ದಾನೆ. ಆ ಅಂಗದನನ್ನು ಮುಂದಿರಿಸಿಕೊಂಡು ಏನು ಮಾಡಿದ ಕೇಳಿದರೆ, ರಾಮ ವಾಲಿಯ ಅಂತ್ಯ ಸಂಸ್ಕಾರವನ್ನು ಮಾಡಿದ. ಸುಗ್ರೀವನಿಗೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ. ಎಲ್ಲ ರಾಜ್ಯ ಇದು ರಾಮನಿಗೆ ಬಂದೊಂದು ಇನ್ನೊಂದು, ತಾನೇ ಅಲ್ಲಿ ರಾಜ್ಯ ಆಳ್ಬೋದಿತ್ತು. ವಾಲಿಯನ್ನು ಸಂಹಾರ ಮಾಡಿದ ರಾಮನಿಗೆ ಸುಗ್ರೀವನನ್ನು ಸಂಹಾರ ಮಾಡುವುದೇನು ಕಷ್ಟ ಇರಲಿಲ್ಲ. ಆದರೆ ರಾಮ ಹಾಗೆ ಮಾಡಲಿಲ್ಲ. ನಾವು ನೀವಾಗಿದ್ದರೆ ಹಾಗೆ ಮಾಡ್ತಾ ಇದ್ವೇನು. ರಾಮ ಹಾಗೆ ಮಾಡಲಿಲ್ಲ. ವಾಲಿಯನ್ನೇ ಅಷ್ಟು ಬಲವಂತನಾದ ವಾಲಿಯನ್ನು ಸಂಹಾರ ಮಾಡಿದ ನೀವು ಸುಗ್ರೀವನನ್ನು ಸಂಹಾರ ಮಾಡಲಿಕ್ಕೆ ಏನು ಕಷ್ಟ? ಸುಗ್ರೀವನನ್ನು ಸಂಹಾರ ಮಾಡದೆ ಸುಗ್ರೀವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅಂಗದನನ್ನು ಯುವರಾಜನನ್ನಾಗಿ ಮಾಡಿದ. ಇಲ್ಲಿಯೂ ಹಾಗೆ ಮಾಡಿದ, ಲಂಕೆಯಲ್ಲೂ ಕೂಡ ಹಾಗೆ ಮಾಡಿದ. ಇಡೀ ಲಂಕೆ ರಾವಣನನ್ನು ಕೊಂದವನಿಗೆ ವಿಭೀಷಣನ್ನು ಹೆದೆಮುಡಿ ಕಟ್ಟಿಸುವುದು ಏನು ದೊಡ್ಡ ವಿಷಯ ಆಗಿರಲಿಲ್ಲ. ಇಡೀ ಲಂಕೆಯಲ್ಲಿ ರಾಜ್ಯ ಆಳ್ಬೋದಿತ್ತು ರಾಮನಿಗೆ. ಲಕ್ಷ್ಮಣ ಹಾಗೆ ಹೇಳ್ತಾನೆ, ಇಲ್ಲೇ ರಾಜ್ಯವನ್ನು ಆಳೋಣ ಅಂತಾನೆ. ರಾಮ ಬೇಡ ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತಾನೆ. ಒಂದು ನಾವು ಹುಟ್ಟಿದಂತಹ ನೆಲ, ಇನ್ನೊಂದು ತಾಯಿ, ಇದು ಸ್ವರ್ಗಕ್ಕಿಂತ ಮಿಗಿಲು ಅಂತಾನೆ ರಾಮ. ಇಲ್ಲಿ ರಾಜ್ಯ ಆಳೋದು ಬೇಡ, ಭರತ ನಮಗೋಸ್ಕರ ಕಾಯ್ತಾ ಇದ್ದಾನೆ ಅಂತಾನೆ. ಅಲ್ಲಿ ವಿಭೀಷಣನಿಗೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಹೋಗ್ತಾನೆ. ಇಲ್ಲಿಯೂ ಕೂಡ ಸುಗ್ರೀವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅಂಗದನನ್ನು ಯುವರಾಜನನ್ನಾಗಿ ಮಾಡಿ ಚಾತುರ್ಮಾಸ್ಯ ಕಾಲ. ಆಗ ಇಷ್ಟೊತ್ತಿಗೆ ಆಷಾಢ ಮಾಸ ಪ್ರಾರಂಭ ಆಯಿತು. ಆಷಾಢದಿಂದ ಕಾರ್ತಿಕ ಮಾಸ ಹುಣ್ಣಿಮೆ ತನಕ 4 ತಿಂಗಳು ಚಾತುರ್ಮಾಸ್ಯ ಕಾಲ.
ಈ ಚಾತುರ್ಮಾಸ್ಯಕಾಲದಲ್ಲಿ ಇವ ಯತಿವೇಷಧಾರಣೆಯನ್ನು ಮಾಡಿದ್ದಾನೆ, ಸನ್ಯಾಸಿ ವೇಷದಲ್ಲಿ ಇದ್ದಾನೀಗ, ನಾರು ಮಡಿ ಉಟ್ಕೊಂಡು ಹೋಗಿದ್ದಾನೆ ಕಾಡಿಗೆ. ಆದ್ದರಿಂದ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಬೇಕೀಗ. ಎಲ್ಲಿ ಆಚರಿಸ್ತಾನೆ? ಸುಗ್ರೀವನ ರಾಜ್ಯದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಆಚರಿಸ. ಯಾಕಂದರೆ ನಾನು ಕಾಡಿಗೆ ಹೋಗ್ತೇನೆ ಅಂತ ತಂದೆಗೆ ಮಾತು ಕೊಟ್ಟು ಬಂದಿದ್ದಾನೆ. ಅದಕ್ಕೋಸ್ಕರ ತಾನು ಪಕ್ಕದಲ್ಲಿ ಒಂದು ಪರ್ವತದಲ್ಲಿ ಚಾತುರ್ಮಾಸ್ಯ 4 ತಿಂಗಳು ಅಲ್ಲಿ ವಾಸ ಮಾಡ್ತಾನೆ. ಹೊರತು ಸುಗ್ರೀವನ ರಾಜ್ಯದಲ್ಲಿ ಒಂದು ಕ್ಷಣವೂ ಕೂಡ ಅಲ್ಲಿರುವುದಿಲ್ಲ. ಸುಗ್ರೀವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ, ಅಲ್ಲಿಂದ ಸೀದಾ ಹೊರಟು ಬರ್ತಾನೆ. 4 ತಿಂಗಳು ಚಾತುರ್ಮಾಸ್ಯ ಕಾಲ ಮುಗಿಯಿತು. 4 ತಿಂಗಳ ಚಾತುರ್ಮಾಸ್ಯ ಕಾಲ ಮುಗಿದ ಮೇಲೆ ಇತ್ತ ಸುಗ್ರೀವ ಆರಾಮಾಗಿದ್ದಾನೆ. ಅವನಿಗೆ ರಾಮ ಕಾರ್ಯವೇ ಮರ್ತೋಗಿದೆ. ಅಥಾತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮ ಕೃತೋಪಕಾರೇ ಪ್ರಸಕ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಗ್ರಿ ಭಕ್ತೋ ಹನುಮಾನ್ ಉವಾಚ. ಇಷ್ಟೆಲ್ಲ ರಾಮನಿಂದ ಉಪಕಾರ ಪಡೆದುಕೊಂಡಂತಹ ಸುಗ್ರೀವನಿಗೆ ಈಗ ರಾಮ ಕಾರ್ಯವೇ ಮರ್ತೋಗಿದೆ. ಅವನು ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದು. ಯಾರು? ರಾಮನು. ಸುಗ್ರೀವನು ಕೂಡ ಅಗ್ನಿಸಾಕ್ಷಿಯಾಗೇ ಪ್ರಮಾಣ ಮಾಡಿದ್ದು. ರಾಮ ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡಿದ ತಕ್ಷಣ ಕಾರ್ಯ ಕೇಳಿದ್ದಾನೆ. ರಾಮನಿಗೂ ಕೂಡ ಗೊತ್ತು, ಇನ್ನು 4 ತಿಂಗಳ ಚಾತುರ್ಮಾಸ್ಯ ಕಾಲ ಅಂತ ರಾಮನಿಗೂ ಗೊತ್ತು. ರಾಮ 4 ತಿಂಗಳು ಕಾಯಲಿಲ್ಲ, ಕೂಡಲೇ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಇವನಿಗೆ 4 ತಿಂಗಳಾದದ್ದೇ ತಡ, ಎಲ್ಲವೂ ಮರ್ತೋಯ್ತು, ಯಾವುದು ನೆನಪಿಲ್ಲ. ಆರಾಮಾಗಿ ರಾಜರು ಹೇಗೆ ಆರಾಮಾಗಿ ಗಮ್ಮತ್ತಾಗಿರ್ತಾರೋ ಇವ ಗಮ್ಮತ್ತಾಗಿ ಇದ್ದಾರೆ ರಾಜ್ಯದಲ್ಲಿ. ನೆನಪೇ ಇಲ್ಲ ಅವನಿಗೆ, ನೆನಪೇ ಇಲ್ಲ, ಆ ಪ್ರಜ್ಞೆಯೇ ಇಲ್ಲ, ಕೂತ್ಕೊಂಡಿದ್ದಾನೆ. ಆವಾಗ ರಾಮ ಅಂಗ್ರಿಭಕ್ತ ಬುದ್ಧಿಮತಾಂ ವರಿಷ್ಠ, ಬುದ್ಧಿವಂತರಲ್ಲೇ ಅಗ್ರಗಣ್ಯನಾದ, ಬುದ್ಧಿರ್ಬಲಂ ಯಶೋ ಧೈರ್ಯಂ, ಬುದ್ಧಿವಂತರಲ್ಲೇ ಅಗ್ರಗಣ್ಯನಾದಂತಹ ಯಾರು? ಹನುಮಂತ. ಎಂತಹ ಹನುಮಂತ? ರಾಮಾಂಗ್ರಿ ಭಕ್ತ. ರಾಮನ ಪಾದದಲ್ಲಿ ಯಾವತ್ತೂ ಕೂಡ ಭಕ್ತಿ ಉಳ್ಳವ, ನಿರಂತರವಾಗಿ. ನಮಗೂ ನಿಮಗೂ ದೇವರಲ್ಲಿ ಭಕ್ತಿ ಇರ್ತದೆ. ಯಾವಾಗ? ಒಂದು ಕಷ್ಟ ಬಂದಾಗ, ಒಂದು ಬೆಳಿಗ್ಗೆ ನಾವು ದಿವಸ ಜಪ ಮಾಡ್ತೇವೆ ಅಂತಾದರೆ ಆ ಜಪದ ಹೊತ್ತಿಗೆ ಮತ್ತೆ ದೇವರ ನೆನಪು ನಮಗೆ. ಯಾಕಂದರೆ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ ಅಂತ ಬಾಯಲ್ಲಿ ಹೇಳ್ತೇವೆ ನಾವು. ಆದರೆ ನಮಗೆ ಎಲ್ಲ ಕೆಲಸ ಮಾಡುವಾಗ ದೇವರ ಎಚ್ಚರ ಬರಲ್ಲ. ಆದರೆ ಇವನಿಗೆ ಹಾಗಲ್ಲ. ಅಂಗ್ರಿ ಭಕ್ತ, ಯಾವತ್ತೂ ಕೂಡ ರಾಮನ ಕೆಲಸದಲ್ಲಿ, ರಾಮನ ಚರಣಾರವಿಂದದಲ್ಲೇ ಅವನಿಗೆ ಆಸಕ್ತಿ. ಅದು ಬಿಟ್ಟರೆ ಬೇರೆ ಯಾವ ಯೋಚನೆಯೂ ಕೂಡ ಹನುಮಂತನಿಗಿರಲಿಲ್ಲ. ಏನೇ ಒಂದು ಕರ್ತವ್ಯ ಮಾಡಿದ್ರು, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅಲ್ಲಿ ರಾಮನಾಮದ ಸ್ಮರಣೆ ಅವನ ಬಾಯಲ್ಲಿ ಬರ್ತಾ ಇತ್ತು. ಇದು ರಾಮನ ಪೂಜೆ ಅಂತ ಬರ್ತಾ ಇತ್ತು. ಅವ ಗಂಧಮಾದನ ಪರ್ವತವನ್ನು ತರಲಿಕ್ಕೆ ಹೋಗಲಿ, ಅಥವಾ ಸುಗ್ರೀವನ ಜೊತೆಗೆ ಸಂಭಾಷಣೆ ಮಾಡಲಿ, ಏನೇ ಮಾಡಲಿ ಅವೆಲ್ಲವೂ ಕೂಡ ರಾಮ ಪೂಜೆಯಲ್ಲಿ ಅವ ಸೇರಿಸ್ತಾ ಇದ್ದ. ಅಂತಹ ರಾಮನ ಪರಮ ಭಕ್ತನಾದಂತಹ, ಬುದ್ಧಿವಂತರಲ್ಲೇ ಅಗ್ರಗಣ್ಯನಾದಂತಹ ಹನುಮಂತ ಮಾತಾಡಲಿಕ್ಕೆ ಪ್ರಾರಂಭಿಸಿದ. ದೇವರ ಕೆಲಸದಲ್ಲಿ ವಿಸ್ಮೃತಿ ಬಂದಾಗ ಹನುಮಂತ ಸುಗ್ರೀವನಿಗೆ ಬೋಧನೆ ನೀಡಿದ. ಇದು ನಮಗೂ ನಿಮಗೂ ಅಂತ ಅಧ್ಯಾತ್ಮ ಸಂದೇಶ. ಏನು ಕೇಳಿದರೆ, ನಮಗೂ ದೇವರ ಕೆಲಸದಲ್ಲಿ ವಿಸ್ಮೃತಿ ಬರ್ತಾ ಇರ್ತದೆ. ಯಾವುದೇ ಅಂದಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ನಾ ಏತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ ಅಂತ ಒಂದು ಮಾತು ಹೇಳ್ತಾನೆ. ಅದಕ್ಕೆ ಯುದ್ಧದ ಪರವಾಗಿ ಒಂದು ಅರ್ಥ ಉಂಟು. ಕೃಷ್ಣ ಹೇಳಿದ್ದು, ಅರ್ಜುನ ಷಂಡನಂತೆ ಮಾಡಲಿಕ್ಕೆ ಹೋಗಬೇಡ, ಇದು ನಿನ್ನಲ್ಲಿ ಕೂಡುವುದಿಲ್ಲ, ನೀನು ಯುದ್ಧ ಮಾಡಬೇಕು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತವ, ಕ್ಷುದ್ರವಾದ ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು
ನೀನು ಯುದ್ಧಕ್ಕೆ ಸನ್ನದ್ಧನಾಗುವಂಥ ಕೃಷ್ಣ. ಅದು ಯುದ್ಧದ ಸಂದರ್ಭದಲ್ಲಿ ಒಂದು ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಮಾಡ್ತಾರೆ, ನಮ್ಮ ನಿಮ್ಮನ್ನು ಉದ್ದೇಶವಾಗಿಟ್ಟುಕೊಂಡು ಇನ್ನೊಂದು ಅರ್ಥ ಮಾಡ್ತಾರೆ. ಕ್ಲೈಬ್ಯಮ್ಮಾಸ್ಮಗಮ ಪಾರ್ಥಾನ ಏತತ್ವಯುಪಬದ್ಧತೆ. ಪಾರ್ಥ ಹೇಳಿದರೆ ಸಾಧಕರಾದಂತಹ ನಾವು ನೀವುಗಳು. ಭಗವಂತನಲ್ಲಿ ಯಾರಿಗೆಲ್ಲ ಭಕ್ತಿ ಉಂಟು ಅವರೆಲ್ಲ ಒಂದು ಸಾಧಕರು, ಅವರೆಲ್ಲ ಪಾರ್ಥರು. ಆ ಪಾರ್ಥರನ್ನು ಉದ್ದೇಶವಾಗಿಟ್ಟುಕೊಂಡು ಕೃಷ್ಣ, ನಮ್ಮ ನಿಮ್ಮನ್ನು ಉದ್ದೇಶವಾಗಿಟ್ಟುಕೊಂಡು ಕೃಷ್ಣ ಹೇಳ್ತಾ ಇದ್ದಾನೆ. ಕ್ಲೈಬ್ಯಮ್ಮಾಸ್ಮಗಮ ಪಾರ್ಥ, ಸಾಧಕರೇ ಷಂಡರಂತೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದು? ಭಗವಂತನ ಸಾಧನೆ ಮಾಡಲಿಕ್ಕೆ ಷಂಡರಂದರೆ ನಿಷ್ಕ್ರಿಯರು ಅಂತ. ಅದೇ ರೀತಿಯಾಗಿ ನಿಷ್ಕ್ರಿಯರಂತೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಾಣಿ ಪಕ್ಷಿಗಳಂತೆ ಮಾಡಲಿಕ್ಕೆ ಹೋಗಬೇಡಿ. ಅವುಗಳಿಗೆ ಬುದ್ಧಿ ಇಲ್ಲ. ನಿಮಗೆ ನಾನು ಬುದ್ಧಿ ಕೊಟ್ಟಿದ್ದೇನೆ, ಆದ್ದರಿಂದ ಬುದ್ಧಿ ಕೊಟ್ಟಿದ್ದೇನೆ, ನೀವು ನಿಷ್ಕ್ರಿಯರಾಗಿ ಮಾಡಲಿಕ್ಕೆ ಹೋಗಬೇಡಿ, ನಿಷ್ಕ್ರಿಯರಂತೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಯಾತಕ್ಕಾಗಿ ಭೂಮಿಗೆ ಬಂದಿದ್ದೀರಿ ಅದನ್ನು ಮಾಡಿ. ಅದಕ್ಕೆ ಔದಾಸೀನ್ಯಾದಿಗಳು ನಿಮ್ಮಲ್ಲಿ ಉಂಟು, ಅದನ್ನೆಲ್ಲ ಬಿಟ್ಟು ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಈ ಕೆಟ್ಟದಾದ ಔದಾಸೀನ್ಯ ಇವುಗಳನ್ನೆಲ್ಲ ಬಿಟ್ಟು ತ್ಯಕ್ತೋತಿಷ್ಠ ಪರಂತಪ. ಶತ್ರುಗಳನ್ನು ಸಂಹಾರ ಮಾಡುವಂಥ ಪಾರ್ಥರೇ ಅಂದರೆ ಸಾಧಕರೇ. ಶತ್ರುಗಳಂದರೆ ಯಾರು? ನಮ್ಮ ಒಳಗಿರುವ 6 ಶತ್ರುಗಳು. ಇದನ್ನು ಸಂಹಾರ ಮಾಡುವವರು ಯಾರು? ಸಾಧಕರಾದ. ಅದನ್ನೆಲ್ಲ ಸಂಹಾರ ಮಾಡಿ ನಾವು ಗೆಲ್ಲಬೇಕು. ಅಂತಹ ಸಾಧಕರೇ, ನೀವು ನಿಷ್ಕ್ರಿಯರಂತೆ ಮಾಡದೆ ದೇವರ ಪೂಜೆಯಲ್ಲಿ ಎದ್ದು ನಿಲ್ಲಿ, ಅಂದರೆ ದೇವರ ಪೂಜೆಯಲ್ಲಿ ನಿರಂತರ ತೊಡಗಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆ ಮಾತನ್ನು ನಮ್ಮ ನಿಮ್ಮನ್ನು ಉದ್ದೇಶವಾಗಿಟ್ಟುಕೊಂಡು ಹೇಳ್ತಾನೆ. ಅದೇ ರೀತಿಯಾಗಿ ಇಷ್ಟೇ ಕಥಾಭಾಗವನ್ನು ರಾಮನ ಕೆಲಸದಲ್ಲಿ ವಿಸ್ಮೃತಿ ಉಂಟಾದಾಗ ಹನುಮಂತ ಸುಗ್ರೀವನಿಗೆ ರಾಮನ ಕೆಲಸದಲ್ಲಿ ವಿಸ್ಮೃತಿ ಉಂಟಾಗದಂತೆ ಎಚ್ಚರ ನೀಡಿದ. ಇಷ್ಟು ಕಥಾಭಾಗವನ್ನು ಪ್ರತಿನಿತ್ಯ ನೀವು ಚಿಂತನೆ ಮಾಡ್ತಾ ಇದ್ದರೆ ನಮಗೂ ಕೂಡ ದೇವರ ಕೆಲಸದಲ್ಲಿ ಕೆಲವೊಮ್ಮೆ ವಿಸ್ಮೃತಿಗಳು ಬರ್ತದೆ. ಇವತ್ತು ಬೇಕಾ, ಇವತ್ತು ಹೋಗಬೇಕಾ, ಇವತ್ತು ದೇವರ ದರ್ಶನ ಮಾಡಬೇಕಾ, ಸುಸ್ತಾಗಿದೆ, ಸಾಕು ಮನೆಯಲ್ಲೇ ಕೂತ್ಕೊಳ್ಳೋಣ. ದಿವಸ ಹೋಗುವವರಿಗೂ ಕೂಡ ಕೆಲವೊಮ್ಮೆ ಈ ವಿಸ್ಮೃತಿಗಳು ಬರ್ತದೆ. ದಿವಸ ಒಂದು 28 ಜಪ ಮಾಡ್ತಾ ಇರೋನಿಗೆ ಇವತ್ತು ಸಾಕು 10 ಮಾಡುವ. ಇದೆಲ್ಲ ದೇವರ ಕೆಲಸದಲ್ಲಿ ದೇವರ ಕಾರ್ಯದಲ್ಲಿ ಬರುವಂತಹ ವಿಸ್ಮೃತಿಗಳು ನಮಗೆ. ಅಂತಹ ವಿಸ್ಮೃತಿಗಳನ್ನು ಹನುಮಂತ ಹೇಗೆ ಸುಗ್ರೀವನಿಂದ ಓಡಿಸಿದನೋ ಅದೇ ರೀತಿಯಾಗಿ ನಮಗೆ ನಿಮಗೆ ಬರುವಂತಹ ವಿಸ್ಮೃತಿಯನ್ನು ಕೂಡ ಹನುಮಂತ ಓಡಿಸ್ತಾನೆ. ಅದನ್ನು ಆ ವಿಸ್ಮೃತಿ ಬಾರದಂತೆ ಮಾಡಿ ದೇವರ ಕಾರ್ಯದಲ್ಲಿ ತೊಡಗಿಸ್ತಾನೆ, ಪ್ರೇರೇಪಿಸ್ತಾನೆ. ಅಮೋಘಾಯ, ಇದೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂಥದ್ದು. ಅಮೋಘಾಯ ನಮಃ. ಅಮೋಘ ಹೇಳಿದೆ ವ್ಯರ್ಥವಾದ ಚಟುವಟಿಕೆ ಇಲ್ಲದವ. ನ ಮೋಘ ಯಸ್ಯ ಸಹ ನ ಮೋಘ ಯಸ್ಮಾತ್ ಸಹ ಅಂತಲೂ ಮಾಡ್ಬೋದು. ಭಗವಂತ ವ್ಯರ್ಥವಾದ ಚಟುವಟಿಕೆ ಇಲ್ಲದವ. ನ ಮೋಘ ಯಸ್ಮಾತ್ ಸಹ, ಯಾರ ಅನುಗ್ರಹದಿಂದ ನಾವು ವ್ಯರ್ಥವಾದ ಚಟುವಟಿಕೆ ಮಾಡುವುದಿಲ್ಲವೋ ಅಂಥವನು. ಭಗವಂತನ ಅನುಗ್ರಹದಿಂದ ನಾವು ವ್ಯರ್ಥವಾದ ಚಟುವಟಿಕೆ ಮಾಡದಂತೆ ಮಾಡ್ತಾನೆ ಅಮೋಘ ಭಗವಂತ. ಆದ್ದರಿಂದ ನೇರವಾಗಿ ಭಗವಂತ ಮಾಡಲ್ಲ, ಹನುಮನ ಮೂಲಕ ಮಾಡಿಸ್ತಾನೆ. ಹನುಮನ ಮೂಲಕ ನಾವು ವ್ಯರ್ಥವಾದ ಚಟುವಟಿಕೆ ಮಾಡದಂತೆ ಮಾಡ್ತಾನೆ. ವ್ಯರ್ಥವಾದ ಚಟುವಟಿಕೆ ಆಗಲಿಲ್ಲ ಹೇಳಿದರೆ ನಾವು ಎಲ್ಲವೂ ಕೂಡ ದೇವರ ಪೂಜೆ ಆಗ್ತದೆ. ಅದರಿಂದ ನಮಗೆ ನಿಮಗೆ ಅಧ್ಯಾತ್ಮ ಪ್ರಪಂಚದಲ್ಲಿ ದೇವರ ವಿಷಯದಲ್ಲಿ ವಿಸ್ಮೃತಿ ಬಂದಾಗ ವಿಸ್ಮೃತಿ ಬಾರದಂತೆ ಹನುಮಂತ ಅನುಗ್ರಹ ಮಾಡ್ತಾನೆ. ಅದರಿಂದ ಪ್ರತಿನಿತ್ಯ ಈ ಕಥಾಭಾಗವನ್ನು ನೀವು ಚಿಂತನೆ ಮಾಡೋಣ. ಈ ರೀತಿಯಾಗಿ ಮುಂದೆ ಅಂತಹ ಹನುಮಂತ ಒಂದು ಮಾತು ಹೇಳ್ತಾನೆ. ಧ್ರುವಂಬಲೇನಾಪಿ ಕಾರಯಾಮಿ. ಒಂದು ವೇಳೆ ಸುಗ್ರೀವ ನೀನು ಈಗ ರಾಮನ ಕೆಲಸವನ್ನು ಮಾಡಲಿಲ್ಲ ಅಂತಾದರೆ, ಮಾಡುವುದಿಲ್ಲ ಅಂತ ಹಠ ಹಿಡಿದಿ ಅಂತಾದರೆ, ಧ್ರುವಂಬಲೇನಾಪಿ ನಿನ್ನನ್ನು ಏನು ಮಾಡ್ತೇನೆ ಕೇಳಿದರೆ ಬಲವಂತವಾಗಿ ಆದರೂ ಕೂಡ ದೇವರ ಕೆಲಸದಲ್ಲಿ ನಾನು ನಿನ್ನನ್ನು ತೊಡಗಿಸ್ತೇನೆ, ಬಿಡುವುದಿಲ್ಲ. ನಿನ್ನನ್ನು ಬಲವಂತವಾಗಿ ಆದರೂ ಮಾಡಿಸ್ತೇನೆ
ಅಂತ ಹೇಳ್ತಾನೆ ಹನುಮಂತ ಸುಗ್ರೀವನಿಗೆ. ಸುಗ್ರೀವ ರಾಜ, ಇವ ಸುಗ್ರೀವನ ಕೆಳಗಿರುವ, ಆದರೂ ಹೆದರಲಿಲ್ಲ. ಯಾಕಂದರೆ ತಪ್ಪು ಮಾಡಿದಾನೆ, ಹೇಳಲೇಬೇಕು ಅವನಿಗೆ. ಧ್ರುವಂಬಲೇನಾಪಿ, ಬಲವಂತವಾಗಿ ಆದರೂ ನಿನಗೆ ರಾಮನ ಕೆಲಸವನ್ನು ನಾನು ಮಾಡಿಸ್ತೇನೆ ಎಂಬುದಾಗಿ ಸುಗ್ರೀವ ಹೇಳಿದ. ಹನುಮಂತ ಸುಗ್ರೀವನಿಗೆ ಹೇಳಿದ. ಅಷ್ಟೊತ್ತಿಗೆ ಸುಗ್ರೀವನಿಗೆ ಬೋಧ ಬಂತು. ಅಂದು ಬೇರೆಯವರು ಉಪದೇಶ ಮಾಡಿದರೆ ಅವನಿಗೆ ಬೋಧ ಬರ್ತಾ ಇರಲಿಲ್ಲೋ ಗೊತ್ತಿಲ್ಲ, ಆದರೆ ಹನುಮಂತನ ಉಪದೇಶ ಹಾಗಿರ್ತದೆ. ಯಾಕಂದರೆ ಅವರ ಉಪದೇಶ ಅದು ಮನಕ್ಕೆ ಮುಟ್ಟುವಂಥದ್ದು. ಅದಕ್ಕೆ ಭಾವಿ ಸಮೀರದ ವಾದಿರಾಜರು ಒಂದು ಮಾತು ಹೇಳ್ತಾರೆ ಯುಕ್ತಿ ಮಲ್ಲಿಕದಲ್ಲಿ, ನಾನು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಒಪ್ಕೊಳ್ತಾ ಇರುವುದಲ್ಲ. ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದಿದ್ದೇನೆ, ಅದಕ್ಕೋಸ್ಕರ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಒಪ್ಪುವುದಲ್ಲ. ಮತ್ತೆ ಯಾಕೆ ಕೇಳ್ತಾರೆ ಯಾರು? ಅದಕ್ಕೆ ಹೇಳ್ತಾರೆ ವಾದಿರಾಜರು, ಅಂತ್ಯೇ ಸಿದ್ಧಸ್ತು ಸಿದ್ಧಾಂತ, ಅಂತ್ಯದಲ್ಲಿ ಸಿದ್ಧವಾದದ್ದು ಸಿದ್ಧಾಂತ. ನಿಜವಾಗಿ ಒಂದು ನನ್ನ ಅನುಭವಕ್ಕೂ ಕೂಡ ಈ ಸಿದ್ಧಾಂತ ಬರ್ತದೆ. ದೇವರು ನಾನು ಒಂದೇ ಹೇಳಿದರೆ ಯಾರಿಗಾದರೂ ಅನುಭವಕ್ಕೆ ಬರ್ತದ? ದೇವರು ನಾನು ಒಂದೇ ಹೇಳಿದರೆ ದೇವರಿಗೆ ದುಃಖವಿಲ್ಲ. ನಮಗೆ ದುಃಖ ಬಂದರೂ ಕೂಡ ಆ ದುಃಖವನ್ನು ಹೇಗೆ ಹೋಗಲಾಡಿಸುವುದಂತ ನಮಗೆ ಗೊತ್ತಿಲ್ಲ. ದುಃಖ ಬರ್ತದೆ, ದುಃಖ ಬರಬಾರ್ದಂತ ಆಸೆ ಇರ್ತದೆ. ಯಾವ ವ್ಯಕ್ತಿಯೂ ಕೂಡ ದುಃಖ ಬರಬೇಕಂತ ಬಯಸುವುದಿಲ್ಲ. ದುಃಖಂ ಅನಾಗಪಿ ಮಾಭೂತ್ ಅಂತಲೇ ಹೇಳೋಳು. ದುಃಖಂ ಅನಾಗಪಿ, ದುಃಖ ಬರಲೇಬಾರ್ದು. ಸುಖಮ್ಮೇ ಭೂಯಾತ್, ಜೀವನ ಉದ್ದಕ್ಕೂ ಸುಖದಿಂದನೇ ಬಾಳೋಣ ಅಂತಲೇ ಎಲ್ಲರೂ ಬಯಸುವಂಥದ್ದು. ಆದರೆ ಬಾಳ್ಲಿಕ್ಕಾಗ್ತದಾ? ದುಃಖ ಬರ್ತದೆ. ಆ ದುಃಖ ಬಂದರೆ ಆ ದುಃಖವನ್ನು ಹೋಗಲಾಡಿಸ್ಲಿಕ್ಕಾದರೂ ಗೊತ್ತುಂಟಾ? ಆ ದುಃಖ ಪರಿಹಾರ ಮಾಡ್ಲಿಕ್ಕೆ ಇನ್ನೂ ಎಷ್ಟೋ ಸಮಯ. ದೇವರು ದುಃಖ ಇಲ್ಲದವ, ಗುಣಪೂರ್ಣ ಅಂತ ಹೇಳ್ತಾರೆ. ನಮಗೆ ಬೇಕಾದಾಗ ನಮಗೆ ನೆನಪಾಗುವುದಿಲ್ಲ. ಒಂದು ವಿಷಯ ಹೇಳಬೇಕಂತ ಬರ್ತೇವೆ, ಆ ವಿಷಯ ಹೇಳಲಿಕ್ಕೆ ಮರೆತು ಹೋಗ್ತದೆ. ನಮಗೆ ಪೂರ್ತಿ ವಿಷಯ ತಲೆಯಲ್ಲಿ ತುಂಬಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಪೇಪರ್ ಇಟ್ಕೊಂಡು ಬರ್ತೇವೆ. ಮರ್ತು ಹೋದರೆ ಪೇಪರ್ ನೋಡಿ ಆದರೂ ಹೇಳುವ ಅಂತ. ಒಂದೂವರೆ ಗಂಟೆ ಪ್ರವಚನ ನಮಗೆ ಪೂರ್ತಿಯಾಗಿ ತಲೆಯಲ್ಲಿ ಇಟ್ಕೊಂಡು ಹೇಳಲಿಕ್ಕೆ ಬರುವುದಿಲ್ಲ. ಅದನ್ನು ಕೂಡ ಬೇರೆ ಬೇಕು ನಮಗೆ. ಅಂಥದ್ರಲ್ಲಿ ಇಷ್ಟು ಗುಣಪೂರ್ಣತ್ವ ಇಲ್ಲ ಅಂತ ನಮಗೇ ಗೊತ್ತು. ದೇವರು ಗುಣಪೂರ್ಣ, ನಾರಾಯಣ ಅಂತ ಕರೆಯುವುದೇ ಅದಕ್ಕೆ. ಅವನು ಗುಣಪೂರ್ಣ ಆದ್ದರಿಂದ ಅವನು ನಾರಾಯಣ. ಅರ ಅಂದರೆ ದೋಷ, ಅರ ದೋಷಗಳಿಗೆ ಯಾರು ಆಶ್ರಯನಲ್ಲವೋ ನಾರಾಯಣ ಅಂದರೆ ಗುಣಪೂರ್ಣ. ಇಷ್ಟೆಲ್ಲ ಶಾಸ್ತ್ರವನ್ನು ಅವನನ್ನು ಹೊಗಳ್ತಾ ಉಂಟು. ಆದ್ದರಿಂದ ದೇವರು ನಾನು ಒಂದೇ ಅಂತ ಹೇಳಿದರೆ ನಮ್ಮ ಅನುಭವಕ್ಕೆ ಬರ್ತದ? ದೇವರು ಗುಣಪೂರ್ಣ, ದೇವರು ದೋಷರಹಿತ. ನಾವು ದೋಷದಿಂದ ತುಂಬಿಕೊಂಡವರು. ಎಲ್ಲೋ ಅಲ್ಪ ಸ್ವಲ್ಪ ಗುಣ ಇರ್ಬೋದು, ಆ ಅಲ್ಪ ಸ್ವಲ್ಪ ಗುಣದಲ್ಲೂ ದೋಷ, ಅಲ್ಪ ಸ್ವಲ್ಪ ಗುಣದಲ್ಲೂ ನಮ್ಮದು ದೋಷ. ನೋಡಿ ಬೇಕಾದರೆ ನಿಷ್ಕಾಮವಾಗಿ ಕರ್ಮ ಮಾಡಬೇಕಂತ ಹೇಳ್ತೇವೆ, ಯಾವುದೇ ಬಯಸಿ ಕರ್ಮ ಮಾಡಬಾರ್ದಂತ. ಆದರೂ ಒಳಗೆ ಯಾವುದೋ ಒಂದು ಆಸೆ ಇರ್ತದೆ ನಮಗೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಂಡು ನಮಗೆ ಗೊತ್ತಾಗ್ತದೆ. ಒಂದು ಜಪ ಮಾಡಿದರೂ ಕೂಡ, ಸಂಧ್ಯಾವಂದನೆ ಮಾಡಿದರೂ ಕೂಡ, ಕೇವಲ ಭಗವತ್ ಪ್ರೀತಿ, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಹೇಳ್ತೇವೆ. ಆದರೂ ಕೂಡ ಯಾವುದೇ ಕಷ್ಟ ಬರದಿರಲಿಯಪ್ಪ, ಆರಾಮಾಗಿ ಇವತ್ತು ಆಫೀಸಿಗೆ ಹೋಗಿ ಮನೆಗೆ ಬರಬೇಕು. ನಾನು ಸ್ವಲ್ಪ ಏನಾದರೂ ಅಲ್ಲಿ ಒಳಗೊಂದು ಏನಾದರೂ ಒಂದು ಕಾಮ್ಯ ಕರ್ಮ, ಪೂರ್ತಿಯಾಗಿ ನಮಗೆ ನಿಷ್ಕಾಮ ಕರ್ಮ ಮಾಡೋದೇ ಇಲ್ಲ. ಯಾವುದೇ ಒಂದು ಕರ್ಮ ಮಾಡೋದು ಅಲ್ಲಿ ಒಂದು ಆಸೆ ನಮಗೆ. ಆದ್ದರಿಂದ ಹನುಮಂತ ಹೇಳ್ತಾನೆ, ಅವ ಬೇರೆಯವರು ಹೇಳಿದ್ದರೆ ಅವನಿಗೆ ಮನವರಿಕೆ ಆಗ್ತಾಯಿತ್ತು. ಹನುಮಂತನ ಮನವರಿಕೆ ಅಂದರೆ ಹಾಗೆ. ಆಚಾರ್ಯ ಮಧ್ವರ ಅದಕ್ಕೆ ವಾದಿರಾಜರು ಹೇಳುವಂಥದ್ದು, ನನ್ನ ಅನುಭವಕ್ಕೆ ಬರ್ತದೆ ಈ ಸಿದ್ಧಾಂತ, ಅದಕ್ಕೋಸ್ಕರ ನಾನು ನಂಬುವಂಥದ್ದು ಈ ಮಧ್ವ ಸಿದ್ಧಾಂತವನ್ನು. ಅಷ್ಟೇ ಅಲ್ಲ, ಅಂತ್ಯೇ ಸಿದ್ಧಸ್ತು ಸಿದ್ಧಾಂತ, ಅಂತ್ಯದಲ್ಲಿ ಯಾವುದು ಸಿದ್ಧವಾಗಿದೆ ಅದು ಸಿದ್ಧಾಂತ. ಆಚಾರ್ಯ ಮಧ್ವರು ಬರುವುದಕ್ಕಿಂತ ಏಕವಿಂಶತಿ ಕುಭಾಷ್ಯ, 21 ಕುಭಾಷ್ಯಗಳು ಬಂದಿತ್ತಂತೆ. ಒಬ್ಬ ಹೇಳಿದ ನಾನೇ ದೇವರಂದ, ಒಬ್ಬ ಹೇಳಿದ ದೇವರೇ ಇಲ್ಲ ಅಂತ, ಇನ್ನೊಬ್ಬ ಹೇಳಿದ ನನಗೂ ದೇವರಿಗೆ ಒಂದೇ ರೀತಿಯಾಗಿ ಸುಖ ಅಂದ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಂದದ್ದೇ ಅಂದದ್ದು. ಒಬ್ಬರನ್ನು ಮೊದಲನೇವನ್ನು ಖಂಡನೆ ಮಾಡಲಿಕ್ಕೆ ಎರಡನೇವನು ಬಂದ, ಎರಡನೇವನು ಖಂಡನೆ ಮಾಡಲಿಕ್ಕೆ ಮೂರನೇವನು ಬಂದ, ಮೂರನೇವನು ಖಂಡನೆ ಮಾಡಲಿಕ್ಕೆ ನಾಲ್ಕನೇವನು ಬಂದ, 21ನೇ ಖಂಡನೆ ಮಾಡಲಿಕ್ಕೆ 22ನೇವರು ಬಂದರು ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರನ್ನು ಖಂಡನೆ ಮಾಡಲಿಕ್ಕೆ ಯಾವ ವ್ಯಕ್ತಿಯೂ ಕೂಡ ಬರಲಿಲ್ಲ. ಅಂತ್ಯದಲ್ಲಿ ಸಿದ್ಧ ಆದದ್ದೇ ಸಿದ್ಧಾಂತ. ನಿಮಗೊಂದು ಉದಾಹರಣೆ ಹೇಳಬೇಕಾ?
ಈ ಪ್ರಾಯ ಕ್ರಿಕೆಟ್ ಎಲ್ಲರೂ ನೋಡ್ತಿರಲ್ವ, ಕ್ರಿಕೆಟಲ್ಲಿ ಒಬ್ಬ ಬಾಲಿಂಗ್ ಮಾಡ್ತಾನೆ ಅಥವಾ ಬ್ಯಾಟಿಂಗ್ ಮಾಡ್ತಾನೆ. ಬಾಲಿಂಗ್ ಮಾಡುವಾಗ LBW ಆಗ್ತದೆ. LBW ಆದಮೇಲೆ ಬ್ಯಾಟ್ಸ್ಮ್ಯಾನ್ ಹೇಳ್ತಾನೆ ಇವು ಔಟ್, ಅಂಪೈರ್ ಔಟ್ ಕೊಡ್ತಾನೆ. ಔಟ್ ಹೇಳಿದ್ರೆ ಒಳಗೆ ಹೋಗಬೇಕು, ಸೀದಾ ಪೆವಿಲಿಯನಿಗೆ ಹೋಗಬೇಕು. ಬ್ಯಾಟ್ಸ್ಮ್ಯಾನ್ DRS ತಗೊಳ್ತಾನೆ, ಔಟ್ ಅಲ್ವಾ ಮರುಪರಿಶೀಲನೆ ಮಾಡಿ ಅಂತ ತಗೊಳ್ತಾನೆ. ಅಲ್ಲಿ ಥರ್ಡ್ ಅಂಪೈರ್ ಮರುಪರಿಶೀಲನೆ ಮಾಡ್ತಾರೆ ಔಟ ಅಲ್ವಾ ಅಂತ. ಅಲ್ಲಿ ಅವಳು ಔಟ್ ಅಲ್ಲ ಅಂತ ಹೇಳ್ತಾರೆ. ಮೊದಲು ಔಟ್ ಅಂತ ತೀರ್ಮಾನ ಆಗಿತ್ತು, ಅಲ್ಲಿ ಥರ್ಡ್ ಅಂಪೈರ್ ಔಟ್ ಅಲ್ಲ ಅಂತ ಹೇಳಿದ್ದು. ಸಿದ್ಧ ಆದದ್ದು ಯಾವುದು? ಇವರು ಮೊದಲು ಹೇಳಿದ್ದು ಸಿದ್ಧ ಆದದ್ದಲ್ಲ. ಅಲ್ಲಿ ಮೂರನೇ ಅಂಪೈರ್ ಏನು ಹೇಳ್ತಾನೆ, ಔಟ್ ಅಲ್ಲ ಹೇಳಿದ್ದು, ಅದೇ ಸಿದ್ಧ ಆಗೋದು. ಅದು ಅಂತ್ಯದಲ್ಲಿ ಯಾವುದು ಸಿದ್ಧ ಆಗ್ತದೆ ಅದೇ ಸಿದ್ಧ ಅಂತ. ಅದನ್ನು ಅದು ಪುನಃ ಔಟ್ ಅಂತ ಹೇಳಲಿಕ್ಕೆ ಇನ್ನೊಂದು ಯಾವುದು ಬರುವುದಿಲ್ಲ. ಅದು ಔಟ್ ಅಲ್ಲ ಹೇಳಿದರೆ ಔಟ್ ಅಲ್ಲ. ಇಲ್ಲಿ ಔಟ್ ಕೊಡದೆ ಬಾಲರ್ DRS ತಗೊಂಡ್ರು ಕೂಡ ಅಲ್ಲಿ ಔಟ್ ಕೊಂಡ್ರೆ ಅವನು ಔಟೇ. ಅಂತ್ಯದಲ್ಲಿ ಯಾವುದು ಸಿದ್ಧ ಆಗ್ತದೆ ಅದೇ ಸಿದ್ಧ ಅಂತ. ಆದ್ದರಿಂದ ಆಚಾರ್ಯ ಮಧ್ವರ ಸಿದ್ಧಾಂತ ಯಾಕೆ ಅದು ಸಿದ್ಧ ಅಂತ ಕೇಳಿದ್ರೆ ಅಂತ್ಯದಲ್ಲಿ ಸಿದ್ಧ ಆದದ್ದು. ಅದನ್ನು ಖಂಡನೆ ಮಾಡಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯೇ ಹುಟ್ಟಲಿಲ್ಲ ನೋಡಿ. ಮತ್ತೆ ಒಂದು ದ್ವೈತ ಸಿದ್ಧಾಂತ ಅನ್ನಂತ ಇನ್ನೊಂದು ಸಿದ್ಧಾಂತವೇ ಬರಲಿಲ್ಲ. ಹೇಳಿ ಅದು ತಪ್ಪಂತ ಹೇಳೋರು ಸಮರ್ಥನೆ ಮಾಡಿದಾರಾ? ಇನ್ನೊಂದು ಸಿದ್ಧಾಂತವನ್ನು ತಂದಿದ್ದಾರಾ? ಇಲ್ಲ. ಆದ್ರಿಂದ ನಾನು ಈ ವಾದಿರಾಜರಂತಾರೆ ಯುಕ್ತಿಮಲ್ಲಿಗೆ, ಆದ್ರಿಂದ ನಾನು ಈ ಮಧ್ವ ಸಿದ್ಧಾಂತವನ್ನು ಅವಲಂಬಿಸ್ತಾ ಇರೋದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸುಗ್ರೀವರಿಗೆ ಅಷ್ಟು ಮನ ಒಲಿಯುವಂತೆ ಹನುಮಂತ ಉಪದೇಶ ಮಾಡಿದ. ಆದ್ದರಿಂದ ಸುಗ್ರೀವ ಅದನ್ನು ಒಪ್ಪಿಕೊಂಡ. ಎಲ್ಲ ಹನುಮಂತ ಹೇಳಿದ ಎಲ್ಲ ದೂರದಲ್ಲಿದ್ದ ಎಲ್ಲ ಕಪಿಗಳನ್ನು ಒಂದೇ ಕಡೆಗೆ ತರಿಸಲಿಕ್ಕೆ ಇತರ ಕಪಿಗಳಿಗೆ ಆಹ್ವಾನ ಮಾಡಿದ. ಬೇರೆ ಕಪಿಗಳೆಲ್ಲ ಬೇರೆ ಬೇರೆ ಊರಿನಲ್ಲಿದ್ದ ಕಪಿಗಳನ್ನು ಸುಗ್ರೀವನಲ್ಲಿಗೆ ಕರೆಸಿದ್ರು. ಎಲ್ಲ ಕಪಿಗಳು ಒಂದಾದರು. ಅಲ್ಲಿ ರಾಮ ಲಕ್ಷ್ಮಣ ಅಂತ ಒಂದು ಮಾತು ಹೇಳ್ತಾನೆ. ಲಕ್ಷ್ಮಣ, ತಮ್ಮ ಲಕ್ಷ್ಮಣ, ಏನಣ್ಣ ಚಾತುರ್ಮಾಸ್ಯ ಮುಗಿಯಿತು. ಮೊನ್ನೆ ಹುಣ್ಣಿಮೆಗೆ ಕಾರ್ತಿಕ ಮಾಸ ಹುಣ್ಣಿಮೆಗೆ ಚಾತುರ್ಮಾಸ್ಯ ಮುಗ್ದಾಯಿತು. ಚಾತುರ್ಮಾಸ್ಯ ಮುಗ್ದು 15 ದಿವಸ ಜಾಸ್ತಿ ಆಯಿತು. ಈಗ ಮಾರ್ಗಶಿರ ಮಾಸ ಬಂತು. ಈ ಮಾರ್ಗಶಿರ ಮಾಸ ಬಂದರೂ ಕೂಡ ಸುಗ್ರೀವ ಇನ್ನೂ ನಮಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ಲ. ಅಂತ ಅಂದ. ಹೋಗಿ ಸುಗ್ರೀವನಿಗೆ ತಿಳಿಸು ಅಂದ ರಾಮ. ಏನಂತ ತಿಳಿಸ್ಬೇಕಣ್ಣ ಅಂದ. ರಾಮ ಒಂದು ಮಾತಂತಾನೆ, ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ ಪ್ರಾಯಸ್ವ ಕಾರ್ಯೇ ಪ್ರತಿಪಾದಿತೇ ಹಿ ಮದೋದ್ಧತಾನ ಪ್ರತಿಕರ್ತುಮೀಶತೆ ಅಂತ ರಾಮ ಒಂದು ಮಾತಂತಾನೆ. ಲಕ್ಷ್ಮಣ, ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಚಿಕ್ಕ ಪುಟ್ಟ ಉಪಕಾರವನ್ನು ಯಾರು ಮರೆತು ಬಿಡ್ತಾನೆ ಅವನಿಗೆ ಎಂದೂ ಕೂಡ ಒಳ್ಳೆಯದಾಗುವುದಿಲ್ಲ. ಉಪಕಾರದ ಸ್ಮರಣೆ ಯಾವತ್ತೂ ಕೂಡ ನಮಗಿರಬೇಕು. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳುದು ಕೃತಜ್ಞ ಕೃತಿರಾತ್ಮವಾನ್ ಅಂತ ಹೇಳ್ತಾರೆ. ಕೃತಜ್ಞಂ ಜ್ಞಾಪಯತೀತಿ ಕೃತಜ್ಞ. ದೇವರು ಮಾಡಿದ ಉಪಕಾರವನ್ನು ನಮಗೆ ಜ್ಞಾಪಿಸಿಕೊಡುವನು ಕೂಡ ದೇವರೇ ಅಂತೆ. ನಮಗೆ ದೇವರು ಕ್ಷಣಕ್ಕೆ ಉಪಕಾರ ಮಾಡ್ತಾನಲ್ವಾ, ಅದನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ನಮಗೆ ಖಂಡಿತ ಅದು ನೆನಪಾಗೋದಿಲ್ಲ. ಊಟ ಮಾಡ್ತೇವೆ, ಉತ್ಸಪ್ಪ ಹೇಳಿ ಕುರ್ಚಿಯಲ್ಲಿ ಕೂತ್ಕೊಳ್ತೇವಲ್ಲ, ಸೋಫಾದಲ್ಲಿ ಮಲಗ್ತೇವೆ. ಆ ಊಟದಲ್ಲಿ ಭಗವಂತನ 5 ರೂಪ ಕೆಲಸ ಮಾಡ್ತದೆ ಎನ್ನುವ ಪ್ರಜ್ಞೆ ನಮಗೆ ಇರುವುದಿಲ್ಲ. ಸಂಕರ್ಷಣ ಪ್ರದ್ಯುಮ್ನ ನಮ್ಮಲ್ಲಿ ಇದ್ದು ನಮ್ಮ ಕೈ ಅನ್ನಕ್ಕೆ ಹೋಗಿ ಅನ್ನದಿಂದ ನಮ್ಮ ಬಾಯಿಗೆ ಬರುವಂತೆ ಮಾಡು, ಬಾಯಿಯ ಒಳಗೆ ಹಾಕುವಂಥದ್ದು ಸಂಕರ್ಷಣ ಮತ್ತು ಪ್ರದ್ಯುಮ್ನ. ನೆನಪಿಲ್ಲ? ಊಟ ಮಾಡ್ತೇವೆ, ಗಪ ಊಟ ಮಾಡ್ತೇವೆ, ಆಯಿತಾ. ಇನ್ನು ನಾರಾಯಣ ಮತ್ತು ಅನಿರುದ್ಧ ಅನ್ನದಲ್ಲಿ ಇದ್ದು ಆ ಅನ್ನಕ್ಕೆ ರುಚಿ ಕೊಡುವವನು ಅವನು. ನಾವು ಅಂದ್ಕೊಳ್ತೇವೆ ಸ್ವಾಭಾವಿಕವಾಗಿ ಅನ್ನಕ್ಕೆ ರುಚಿ ಉಂಟಂತ. ಸ್ವಾಭಾವಿಕವಾಗಿ ಅನ್ನಕ್ಕೆ ರುಚಿ ಇದ್ದರೆ ಶುಗರ್ ಇರುವವರು ಕೂಡ ಬಿಳಿ ಅಕ್ಕಿಯನ್ನೇ ತುಂಬ ಊಟ ಮಾಡಬೇಕು, ಕೆಂಪಕ್ಕಿಯನ್ನು ಯಾರು ಊಟ ಮಾಡುವುದಿಲ್ಲ. ಸಕ್ಕರೆಯನ್ನು ಕೂಡ ಸರಿ ತಿನ್ನುವುದಿಲ್ಲ. ಸ್ವಾಭಾವಿಕವಾಗಿ ಅದಕ್ಕೆ ರುಚಿಯಲ್ಲ, ಅದು ಇವನಿಗೆ ಕಹಿ. ಶುಗರ್ ಇರುವವನಿಗೆ ಸಕ್ಕರೆ ಕಹಿ, ನಿಮಗೆ ಸಕ್ಕರೆ ಸಿಹಿ. ಹಾಗಾದರೆ
ಆ ಅನ್ನದಲ್ಲಿ ಸಿಹಿ ಕೊಡುವುದು ಯಾರು ಕೇಳಿದರೆ ನಾರಾಯಣ ಮತ್ತು ಅನಿರುದ್ಧ. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸುರುಚಿ ಅಂತ ಹೇಳೋದು. ಸುರುಚಿರ್ ಹುತಭುಗ್ ವಿಭು ಅಂತ ಹೇಳ್ತಾರೆ. ಸುರುಚಿ ಅಂದರೆ ಸುರುಚಿ ಶೋಭನಃ ರುಚಿ ಯಸ್ಯ ಸಹ ಯಸ್ಮಾತ್ ಸಹ. ಶೋಭನವಾದ ಆ ರುಚಿಯನ್ನು ಆಹಾರದಲ್ಲಿ ಕೊಡುವವನು ಯಾರೋ ಅವನು. ಆಹಾರದಲ್ಲಿ ಶೋಭನವಾದ ರುಚಿಯನ್ನು ಕೊಡುವವನು ಅದು ಸುರುಚಿ ನಾಮಕ ಭಗವಂತ. ನಾರಾಯಣ ಅನಿರುದ್ಧ ಅನ್ನದಲ್ಲಿದ್ದು ಅದಕ್ಕೊಂದು ರುಚಿಯನ್ನು ಕೊಡ್ತಾನೆ. ಆಯಿತು, ರುಚಿ ಕೊಟ್ಟ ಮೇಲೆ ಹೊಟ್ಟೆಯಲ್ಲಿ ಜಾಗವೇ ಇಲ್ಲದಿದ್ದರೆ ಅವಕಾಶಪ್ರದ ವಾಸುದೇವ ರೂಪಿ ಪರಮಾತ್ಮ ಹೊಟ್ಟೆಯಲ್ಲಿ ಅದಕ್ಕೆ ಬೇಕಾದಂಥ ಅವಕಾಶವನ್ನು ಕೊಡ್ತಾನೆ. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸ್ಥಾನದ ಎಂಬ ರೂಪದಿಂದ ಉಲ್ಲೇಖ ಮಾಡುವಂಥದ್ದು. ಸ್ಥಾನಂ ದದಾತಿ, ಒಳ್ಳೆಯ ಸ್ಥಾನವನ್ನು ಕೊಡುವವ. ಜೀವನದಲ್ಲಿ ನಿಮಗೆ ಎಲ್ಲೆಲ್ಲಿ ಸ್ಥಾನ ಸಿಗಬೇಕು, ಒಳ್ಳೆಯ ಸ್ಥಾನ ಸಿಗಬೇಕು, ಅಲ್ಲೆಲ್ಲಿ ಒಳ್ಳೆಯ ಜೀವನದಲ್ಲಿಯೂ ಕೂಡ ಹೌದು, ಉದರದಲ್ಲೂ ಕೂಡ ಹೌದು. ಜೀವನದಲ್ಲೂ ನಮಗೆ ಒಳ್ಳೆಯ ಸ್ಥಾನ ಯಾವ ಯಾವ ಸಮಯದಲ್ಲಿ ಸಿಗಬೇಕು ಅದನ್ನು ಕೊಡುವವನು ಭಗವಂತನೇ. ಉದರದಲ್ಲೂ ಕೂಡ ನಾವು ಊಟ ಮಾಡಿದಾಗ ಅದಕ್ಕೆ ಊಟಕ್ಕೆ ಬೇಕಾದಂಥ ಸ್ಥಾನವನ್ನು ಕೊಡುವವನು ಕೂಡ ಭಗವಂತನೇ. ಅಂದ ವಾಸುದೇವ ಸ್ಥಾನದ ರೂಪಿ ಭಗವಂತ ಹೊಟ್ಟೆಯಲ್ಲಿ ಅವಕಾಶ ಕೊಡ್ತಾನೆ. ಮತ್ತೆ ವೈಶ್ವಾನರ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತಾನೆ. ಆ ವೈಶ್ವಾನ ರೂಪಿ ಪರಮಾತ್ಮ ತಿಂದಂಥ ಆಹಾರವನ್ನು ಸರಿಯಾದ ರೀತಿ ವಿಭಜನೆ ಮಾಡ್ತಾನೆ. ಯಾವ ಯಾವ ಜಾಗಕ್ಕೆ, ಯಾವ ಯಾವ ಸ್ಥಳಕ್ಕೆ, ಯಾವ ಯಾವ ಪ್ರದೇಶಕ್ಕೆ ಎಷ್ಟೆಷ್ಟು ಹೋಗಬೇಕು ಅಷ್ಟಷ್ಟು ಪ್ರಮಾಣದಲ್ಲಿ ಹೋಗುವಂತೆ ಮಾಡ್ತಾನೆ. ಅಲ್ಲಿ ಪುನಃ ಭಗವಂತ ವೈಶ್ವಾನ ರೂಪದಿಂದ ಇರ್ತಾನೆ, ಸಮಾನ ಎಂಬ ರೂಪದಿಂದ ಇರ್ತಾನೆ. ಸಮಂ ನಯತೀತಿ ಸಮಾನಃ. ಸಮಾನ ಎನ್ನುವ ವಾಯುದೇವರ ರೂಪ ಉಂಟು, ಭಗವಂತನ ರೂಪ ಉಂಟು. ಸಮಾನ ರೂಪದಿಂದ ನಾವು ತಿಂದಂಥ ಆಹಾರ ಸಮಾನವಾಗಿ ಹೋಗುವಂತೆ ಮಾಡ್ತಾನೆ. ಸಮಾನವಾಗಿ ಯಾವ ಯಾವ ಪ್ರದೇಶಕ್ಕೆ ಎಷ್ಟೆಷ್ಟು ಹೋಗಬೇಕು ಅಷ್ಟಷ್ಟು ಪ್ರಮಾಣದಲ್ಲಿ ಭಗವಂತ ಹೋಗುವಂತೆ ಮಾಡ್ತಾನೆ, ಸಮಾನವಾಗಿ. ಆದ್ದರಿಂದ ಸಮಾನ ನಾಮಕ ಭಗವಂತ ಅಲ್ಲಿ ಅಪಾನ ಎಂಬ ರೂಪದಿಂದ ತಾನು ಇರ್ತಾನೆ. ವಾಯುದೇವರನ್ನು ಇರಿಸುವ ಮೂಲಕ ಕೆಟ್ಟ ಆಹಾರಗಳು ನಮ್ಮ ದೇಹದಿಂದ ಹೊರಗೆ ಹೋಗುವಂತೆ ಮಾಡ್ತಾನೆ. ಇಷ್ಟು ಉಪಕಾರ ಮಾಡ್ತಾನೆ. ಇಷ್ಟು ಉಪಕಾರ, ಇದು ನಾನು ಸ್ಯಾಂಪಲ್ ಊಟದ್ದು ಮಾತ್ರ ನಿಮಗೆ ಹೇಳಿದ್ದು. ಹೀಗೆ ಭಗವಂತನ ಉಪಕಾರ ಪ್ರತಿ ಕ್ಷಣ, ಪ್ರತಿ ಸೆಕೆಂಡು, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾತ್ರ ಅಲ್ಲ, ಸೆಕೆಂಡಿಗೂ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಭಗವಂತ ಕಣ್ಣಿನ ರೆಪ್ಪೆಯಿಂದಲೇ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಕಣ್ಣಿನ ರೆಪ್ಪೆಗಿಂತನೂ ಕೂಡ ಒಂದು ಹೆಜ್ಜೆ ಮುಂದೆ ಭಗವಂತ. ಜಗನ್ನಾಥದಾಸರು ಅದನ್ನೇ ಹೇಳ್ತಾರೆ, ಕಣ್ಣಿನ ರೆಪ್ಪೆಯಿಂದಲೇ ಅಂತ ಹೇಳ್ತಾರೆ. ಕಣ್ಣಿನ ರೆಪ್ಪೆಗಿಂತನೂ ಕೂಡ ಒಂದು ಹೆಜ್ಜೆ ಮುಂದಿರ್ತಾನಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ. ಆ ರೀತಿಯಾಗಿ ಭಗವಂತ ಸ್ವತಃ ಅವನೊಬ್ಬನೇ ಮಾಡ್ತಾನ ಕೇಳಿದರೆ ಇಲ್ಲ. ರಾಮಾಂಗ್ರಿ ಭಕ್ತ ಹನುಮಂತನ ಮೂಲಕ ಭಗವಂತ ಇದನ್ನೆಲ್ಲ ನಮ್ಮಿಂದ ಮಾಡಿಸ್ತಾರೆ. ಎಲ್ಲವನ್ನು ಕೂಡ ಹನುಮಂತ, ತತ್ವಾಭಿಮಾನಿ ದೇವತೆಗಳು, ಅವರ ಮೂಲಕ ಎಲ್ಲವನ್ನು ಕೂಡ ನಮಗೆ ಭಗವಂತ ಏನೇನಾಗಬೇಕು ಅದನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಇಷ್ಟು ಭಗವಂತನ ಉಪಕಾರ ಉಂಟು. ಆ ಉಪಕಾರವನ್ನು ನಾವು ಮರ್ತೇ ಬಿಡ್ತೇವೆ. ಅದನ್ನೇ ರಾಮ ಹೇಳೋದು, ಎಲ್ಲರೂ ಕೂಡ ಮದೀಯ ಕಾರ್ಯ, ತಮ್ಮ ಕಾರ್ಯ ಆಯ್ತಾ ದೇವರನ್ನು ಮಾಡ್ತೀವಿ. ನಾವು ನೀವು ಹಾಗೆ ಊಟ ಸಿಗುವ ತನಕ ಊಟ ದೇವರು ಊಟ ಕೊಡಲಿ ಅಂತ ಹೇಳ್ತೇವೆ. ಊಟ ಸಿಕ್ಕಿದ ಮೇಲೆ, ಹೊಟ್ಟೆ ಫುಲ್ಲಾದ ಮೇಲೆ ದೇವರ ನೆನಪೇ ಇರುವುದಿಲ್ಲ. ಊಟ ಸಿಗುವ ತನಕ ಊಟ ಬೇಕು, ಊಟ ಸಿಕ್ಕಿದ ಮೇಲೆ ದೇವರ ನೆನಪಿಲ್ಲ. ಉಸಿರಾಟ ತೊಂದರೆ ಆದಾಗ ಉಸಿರಾಟ ಆಗಲಿ ಉಸಿರಾಟ ಸರಿ ಆಗಲಿ ಅಂತ ಉಸಿರಾಟ ದಿವಸ 21,600 ಬಾರಿ ಉಸಿರಾಟ ಆಗ್ತದೆ. ದಿವಸಕ್ಕೆ ನಾವು 21,600 ಬಾರಿ ಉಸಿರಾಡ್ತೇವೆ. ಆವಾಗ ದೇವರ ನೆನಪು ಬರುವುದಿಲ್ಲ. ಉಸಿರಾಟ ತೊಂದರೆ ಬಂದಾಗ ನಮಗೆ ನೆನಪು, ಕಣ್ಣಿನ ನೋವು ಬಂದಾಗ ಕಣ್ಣಿನ ಸೂರ್ಯಚಂದ್ರರ ಅಂತರ್ಯಾಮಿಯಾದಂಥ ಭಗವಂತನ ಕೇಶವನಾಮಕ ಭಗವಂತನ ನೆನಪಾಗ್ತದೆ. ಕಾಲು ಸರಿ ಇರುವಾಗ ಜಯಂತ ಮತ್ತು ಶಂಭು, ಅವನ ಒಳಗಿರುವ ಉಪೇಂದ್ರ ನಾಮಕನ ಭಗವಂತನ ಯಜ್ಞನಾಮಕ ಭಗವಂತನ ನೆನಪಾಗುವುದಿಲ್ಲ. ಯಾವಾಗ ಕಾಲಿನ ಸಮಸ್ಯೆ ಬರ್ತದೆ ಆಗ ಆ ದೇವರ ನೆನಪಾಗ್ತದೆ. ಅಂದರೆ ನಮ್ಮ ಕಾರ್ಯ ಆದಮೇಲೆ ನಾವು ದೇವರನ್ನು ಮರೆತು ಬಿಡ್ತೇವೆ. ನಾವು ನೀವು ಒಂದು ರೀತಿ ಸುಗ್ರೀವರೇ. ಇದೇ ರಾಮಾಯಣ ತಿಳಿಸುವಂಥದ್ದು. ನಾವು ನೀವು ಕೂಡ ಒಂದು ರೀತಿ ಸುಗ್ರೀವರೇ. ನಮ್ಮದು ಕಾರ್ಯ ಮುಗೀತಾ, ನಮ್ಮದು ಕೆಲಸ ಆಯ್ತಾ, ಮತ್ತೆ ಆ ವ್ಯಕ್ತಿಯ ನೆನಪೇ ಅವನು ಎಷ್ಟೇ ಉಪಕಾರ ಮಾಡಲಿ
ಮರ್ತಾಯ್ತು, ಹೋಗ್ಲಿ ಅಂತ ಅವನಷ್ಟಕ್ಕೆ ಅವನು. ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ, ಇವ ಈಗ ನನ್ನ ಕಾರ್ಯವನ್ನು ಮರ್ತಿದ್ದಾನೆ, ಮರಿಲಿ. ಲಕ್ಷ್ಮಣ ಹೋಗಿ ಹೇಳು, ಅಹಂ ನಯಾಮಿ, ಕೊಂಡೊಯ್ತೇನೆ. ಎಲ್ಲಿಗೆ? ಇಂದ್ರ ಸುತಸ್ಯ ಮಾರ್ಗಂ, ಇಂದ್ರನ ಮಗ ಇದ್ದಾನಲ್ವ ಯಾರು? ವಾಲಿ. ಅವನನ್ನು ಎಲ್ಲಿಗೆ ಕೊಂಡೊಯ್ದು ನಾನು ಕಳಿಸಿದ್ದೇನೆ, ಅಲ್ಲಿಗೆ ಈ ಸುಗ್ರೀವನನ್ನು ಕೂಡ, ಸೂರ್ಯಪುತ್ರನಾದಂತಹ ಸುಗ್ರೀವನನ್ನು ಕೂಡ ನಾನು ಕಳಿಸ್ತೇನೆ. ಪ್ರಾಯ ಸ್ವಕಾರ್ಯೇ ಪ್ರತಿಪಾದಿತೇ ಮದೋದ್ದತಾನ ಪ್ರತಿಕರ್ತುಮೀಶತೆ. ಪ್ರಾಯ ರಾಮನ ಮಾತು, ಎಲ್ಲರಂತ ಹೇಳುವುದಿಲ್ಲ, ಪ್ರಾಯ 190% ಜನರು ತಮ್ಮ ಕಾರ್ಯ ಮುಗೀತಾ ಮರ್ತೇ ಬಿಡ್ತಾರೆ. ಯಾರು ಉಪಕಾರ ಮಾಡಿದ್ದಾರೆ ಮರ್ತೇ ಬಿಡ್ತಾರೆ. ಇದು ನಾವು ದೇವರ ವಿಷಯದಲ್ಲಿ ತುಂಬ, ಬೇರೆಯವರ ವಿಷಯದಲ್ಲಿ ತುಂಬ ಇಲ್ಲೂ, ದೇವರ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಫ್ಯಾಮಿಲಿ ಡಾಕ್ಟ್ರು ಫ್ಯಾಮಿಲಿ ಡಾಕ್ಟ್ರು ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಳ್ತೇವೆ. ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡ್ತಾರೆ. ಅಲ್ಲ, ಆ ಫ್ಯಾಮಿಲಿ ಡಾಕ್ಟ್ರು ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡೋದು ಹೌದಾ? ಫ್ಯಾಮಿಲಿ ಡಾಕ್ಟ್ರು ನಮ್ಮ ಮನೆಯಲ್ಲೇ ಇರಬೇಕು, ಇರ್ತಾರಾ? ನಮ್ದು ಎಲ್ಲ ಆದಮೇಲೆ ಬರೋದು. ನಿಜವಾದ ವೈದ್ಯ ಯಾರು ಕೇಳಿದ್ರೆ ಭಗವಂತ. ಈ ವೈದ್ಯನಿಗೆ ನೀವು ಹಣ ಕೊಡಬೇಕು. ಯಾವುದೇ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಲಿ, ನಮ್ಮ ಸಂಬಂಧಿಕರೇ ಬೇಕಾದರೆ ಆಗಿರಲಿ, ನಮ್ಮ ಸಂಬಂಧಿಕರೇ ನಮ್ಮ ಡಾಕ್ಟರ್ ಆಗಿದ್ದರೂ ಕೂಡ ನಮ್ಮದು ಕೆಲಸ ಆದಮೇಲೆ ನಮ್ಮ ಕೈಯಿಂದ ಶುಲ್ಕ ತೆಗೆದುಕೊಂಡೇ ತಗೊಳ್ತಾರೆ. ಧರ್ಮಕ್ಕೇನು ಮಾಡಿ ಕೊಡೋದಿಲ್ಲ. ವಿಷ್ಣು ಸಹಸ್ರನಾಮ ಹೇಳ್ತದೆ, ವೇದ್ಯೋ ವೈದ್ಯ ಸದಾಯೋಗಿ. ವೇದ್ಯ ವೈದ್ಯ, ವೈದ್ಯ ಭಗವಂತ. ಈ ವೈದ್ಯನಾದ ಭಗವಂತನನ್ನು ಏನು ಮಾಡಬೇಕು? ಈ ವೈದ್ಯನಾಮಕ ಭಗವಂತ ಸದಾ ಯೋಗಿ, ಯಾವಾಗಲೂ ನಮ್ಮ ಜೊತೆಗಿರ್ತಾನೆ. ವೈದ್ಯನಾಮಕ ಭಗವಂತ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ. ಏನು ಮಾಡಬೇಕು ಇವನನ್ನು ಕೇಳಿದರೆ? ವೇದ್ಯ, ತಿಳ್ಕೊಂಡ್ರೆ ಸಾಕು. ಈ ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗಾಗಲಿ ಅಥವಾ ಇನ್ನೊಬ್ಬರಿಗಾಗಲಿ ನಿಮ್ಮ ಕೆಲಸ ಮುಗಿದ ಮೇಲೆ ಶುಲ್ಕ ಕೊಡಬೇಕು, ಹಣ ಕೊಡಬೇಕು. ಆದರೆ ಈ ವೈದ್ಯನಿಗೆ, ಭಗವಂತ ಎಂಬ ವೈದ್ಯನಿಗೆ ಶುಲ್ಕ ಬೇಡ. ಮತ್ತೆ ಏನು ಮಾಡಬೇಕು ಹೇಳಿದರೆ ವೇದ್ಯ, ತಿಳ್ಕೊಂಡ್ರೆ ಸಾಕಂತೆ. ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡ್ರೆ ಸಾಕಂತೆ. ಭಾರೀ ಖುಷಿ ಪಡ್ತಾನೆ, ಖುಷಿ ಪಟ್ಟು ನಮಗೆ ಅನುಗ್ರಹ ಮಾಡ್ತಾನೆ. ಇದೇ ವ್ಯತ್ಯಾಸ ನಮಗೂ ಬೇರೆ ವೈದ್ಯರಿಗೂ ನಮ್ಮ ದೇವನೆಂಬ ವೈದ್ಯನಿಗೂ ಇಷ್ಟೇ ವ್ಯತ್ಯಾಸ. ಈ ಫ್ಯಾಮಿಲಿ ಒಟ್ಟು ಸಿಟ್ಟೆ ಮಾಡಿ ಶಾಪ ಹಾಕಲಿಕ್ಕೂ ಇದ್ದಾನೆ. ನನ್ನ ನೆನಪೇ ಇಲ್ಲ, ಇವನು ಹಾಳಾಗಿ ಹೋಗಲಿ ಅಂತ ಶಾಪ ಹಾಕಲಿಕ್ಕೂ ಇದ್ದಾನೆ. ಈ ವೈದ್ಯ ನೋಡಿ, ರಾಮನೆಂಬ ವೈದ್ಯ ನೋಡಿ, ಲಕ್ಷ್ಮಣನ ಮೂಲಕ ಮೊದಲು ಎಚ್ಚರ ಕೊಡ್ತಾನೆ. ಮೊದಲೇ ಹೋಗಿ ಅವನ ತಲೆ ಕಡಿಯುವುದಿಲ್ಲ ಸುಗ್ರೀವನ್. ಎಷ್ಟು ವ್ಯತ್ಯಾಸ ಈ ವೈದ್ಯನಿಗೂ ದೇವರೆಂಬ ವೈದ್ಯನಿಗೂ. ಹೇಳ್ತಾನೆ ರಾಮ, ಹೋಗಿ ಹೇಳವನಿಗೆ, ಇಂದ್ರನನ್ನು ಕಲಿಸಿದ ಜಾಗಕ್ಕೆ ನಾನು ಅವನನ್ನು ಕಳಿಸ್ತೇನೆ. ಇಂದ್ರನಿಗೆ ಬಿಟ್ಟ ಬಾಣ ಉಂಟಲ್ವಾ, ಅದೇನು ನನ್ನಿಂದ ಹೋಗಲಿಲ್ಲ, ಅದೇ ಬಾಣದಿಂದ, ಅಂದರೆ ಅದೇ ಥರದ ಬಾಣದಿಂದ ಅಂತ, ಅದೇ ಥರದ ಬಾಣದಿಂದ ಆ ವಾಲಿಯನ್ನು ಕೂಡ ನಾನು ಸುಗ್ರೀವನನ್ನು ಕೂಡ ಸಂಹಾರ ಮಾಡಲಿಕ್ಕೆ ಸಮರ್ಥ ಎಂಬುದಾಗಿ ತಿಳಿಸ್ತಾನೆ. ಲಕ್ಷ್ಮಣ ಬರ್ತಾನೆ. ಇಷ್ಟೊತ್ತಿಗೆ ಹನುಮಂತ ಬುದ್ಧಿವಾದ ಹೇಳಿ ಆಯಿತು. ಹನುಮಂತ ಬುದ್ಧಿವಾದ ಹೇಳಿರ್ತಾಯಿತ್ತು. ಅಷ್ಟೊತ್ತಿಗೆ ಹನುಮಂತ ಬರ್ತಾನೆ. ಹನುಮಂತ ಬಂದು ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ನೋಡ್ತಾನೆ. ನೋಡಿದಾಗ ಲಕ್ಷ್ಮಣ ಬೈಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಲಕ್ಷ್ಮಣನ ಹತ್ರ ಸುಗ್ರೀವ ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ. ತಪ್ಪಾಯಿತು ಅಂತ ಕೇಳಿಕೊಂಡು ರಾಮನಿಗೆ ಬಂದು ಶರಣಾಗ್ತಾನೆ. ರಾಮನ ಕಾಲಿಗೆ ಬಂದು ಸುಗ್ರೀವ ಬೀಳ್ತಾನೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಇದು ಭಕ್ತವತ್ಸಲ. ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲಿ ಕ್ಷಮಿಣಾಂವರ ಅಂತ ಕರೀತಾರೆ. ಶಮಿಣಾಂವರ ಅಂದರೆ ಕ್ಷಮಾಗುಣವತ್ಸು ಅತ್ಯಧಿಕ ಶ್ರೇಷ್ಠ. ಕ್ಷಮಾಗುಣದಲ್ಲಿ ಅತ್ಯಧಿಕವಾಗಿ ಶ್ರೇಷ್ಠನಾದ್ದರಿಂದ, ವರ ಅಂದರೆ ಶ್ರೇಷ್ಠ. ಏನು ಶ್ರೇಷ್ಠ? ಅತ್ಯಧಿಕ ಶ್ರೇಷ್ಠ. ಕ್ಷಮಿಸುವವರಲ್ಲಿ ಯಾರೆಲ್ಲ ಇದ್ದಾರೆ, ಈಗ ನಾವು ನೀವು ಕ್ಷಮೆ ಮಾಡ್ತೇವೆ, ಒಂದು ಹಂತದಲ್ಲಿ ಕ್ಷಮೆ ಮಾಡುವುದು, ಒಂದು ವ್ಯಕ್ತಿಯನ್ನು ಪೂರ್ತಿಯಾಗಿ ಕ್ಷಮೆ ಮಾಡುವುದಿಲ್ಲ. ಭಗವಂತ ಇದ್ದಾನಲ್ವಾ, ಯಾರೇ
ಎಷ್ಟೇ ದೊಡ್ಡ ತಪ್ಪು ಮಾಡಲಿ, ಅವನು ಭಗವಂತನ ಪಾದಕ್ಕೆ ಬಿದ್ದ ಅಂತಾದರೆ, ಭಗವಂತನ ಕಾಲಿಗೆ ಬಿದ್ದ ಅಂತಾದರೆ, ಭಗವಂತನಿಗೆ ಹೋಗಿ ಶರಣಾಗತನಾದ ಅಂತಾದರೆ, ಭಗವಂತನಿಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡ ಅಂತಾದರೆ, ಭಗವಂತ ಏನು ಮಾಡ್ತಾನೆ? ಅವನನ್ನು ಕ್ಷಮಿಸ್ತಾನೆ. ಕ್ಷಮಿಣಾಂ ವರಾಯ ನಮಃ ಶ್ರೀ, ಕ್ಷಮಿಣಾಂ ವರಾಯ ನಮಃ ಶ್ರೀ. ಕ್ಷಮಾಗುಣದಲ್ಲಿ ಅತ್ಯಧಿಕವಾಗಿ ಶ್ರೇಷ್ಠನಾದವನು ಸುಗ್ರೀವನಿಗೆ ಕ್ಷಮೆಯನ್ನು ಕೊಡುವ ಮೂಲಕ ಆ ಮೂಲಕ ಶ್ರೇಷ್ಠನಾದವನು. ತಪ್ಪು ಮಾಡಿದಾನೆ ಸುಗ್ರೀವ, ತಪ್ಪು ಮಾಡಿ ಸೀದಾ ರಾಮನ ಕಾಲಿಗೆ ಬಂದು ಬಿದ್ದ. ರಾಮ ಏನು ಮಾಡಿದ? ಅವನನ್ನು ಕ್ಷಮಿಸಿದ. ಕ್ಷಮಿಣಾಂ ವರ, ರಾಮ ಬಂದು ಕ್ಷಮಿಸಿದ. ನೋಡಿ, ಅಷ್ಟೇ, ಕಾಲಿಗೆ ಬಿದ್ದದ್ದಷ್ಟೇ. ಸುಗ್ರೀವ ಕ್ಷಮಿಸಿಬಿಟ್ಟ, ರಾಮ ಕ್ಷಮಿಸಿಬಿಟ್ಟ. ತಪ್ಪಾಯಿತು ಅಂತ ಕೇಳಿದ. ಆಯಿತು ಅಂದ ರಾಮ, ಮತ್ತೇನು ಮಾತಾಡಲಿಲ್ಲ. ಆಯಿತು ಅಂದ. ಆಯ್ತಂದಮೇಲೆ ಸುಗ್ರೀವ ಹೇಳ್ತಾನೆ, ಕಳಿಸ್ತೇನೆ, ಕಪಿಗಳನ್ನೆಲ್ಲ ಕಳಿಸ್ತೇನೆ. ಪೂರ್ವ, ಪಶ್ಚಿಮ, ಉತ್ತರ, ಒಂದೊಂದು ದಿಕ್ಕಿಗೆ ಕಳಿಸ್ತೇನೆ ಅಂತ ಹೇಳಿದ. ಸಮಸ್ತ ದಿಕ್ಷು ಪ್ರಹಿತೇಷು ತೇಷು ಪ್ರಭುರ್ ಹನುಮಂತಂ ಇದಂ ಬಭಾಷೆ ನ ಕಶ್ಚಿದೀಶತ್ ತ್ವಧೃತೇಸ್ತಿ ಸಾಧನೆ ಸಮಸ್ತ ಕಾರ್ಯ ಪ್ರವರಸ್ಯ ಮೇಸ್ಯ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಒಬ್ಬೊಬ್ಬರನ್ನು ಕಳಿಸಿದ. ರಾಮ ಕರ್ದ. ಯಾರನ್ನು? ಹನುಮಂತನನ್ನು ಕರ್ದ. ಹನುಮಂತ ಬಾಪ ಇಲ್ಲಿ ಅಂದ. ಏನಪ್ಪ ಅಂದ ಹನುಮ. ನೋಡು, ಈಗ ಪೂರ್ವ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಕಪಿಗಳೆಲ್ಲ ಹೋಗಿದ್ದಾರೆ. ಖಂಡಿತವಾಗಿ ಅವರು ಸೀತೆಯನ್ನು ಹುಡ್ಕೊಂಡು ಬರುವುದಿಲ್ಲ, ಆಯಿತಾ? ರಾಮನಿಗೆ ಆಗಾನೆ ಗೊತ್ತಿತ್ತು. ಇಲ್ಲದ್ರೆ ಹನುಮಂತನ ಯಾಕೆ ಕರಿತಿದ್ದ? ಅವರು ಹುಡುಕಿಕೊಂಡು ಬರುವುದಿಲ್ಲ, ಆಯಿತಾ? ನೀನೊಬ್ಬನೇ ಹುಡುಕಿಕೊಂಡು ಬರೋದು. ನೋಡು, ನನ್ನ ಕೈಯಲ್ಲಿ ಉಂಗುರ ಉಂಟು, ಇದೋಗಿ ಸೀತೆ ಕೊಡು ನೀನು. ದಕ್ಷಿಣ ದಿಕ್ಕಿಗೆ ನೀನು ಹೋಗು, ದಕ್ಷಿಣ ದಿಕ್ಕಿಗೆ ನೀನು ಹೋಗು. ಈ ಉಂಗುರ ಉಂಟು, ಈ ಉಂಗುರವನ್ನು ಸೀತೆ ಕೊಡು ಅಂತಾನೆ. ಅಲ್ಲ, ಇದು ಮೊದಲೇ ಗೊತ್ತಿದ್ದರೆ ಈ ರಾಮನಿಗೆ ತಲೆ ಸರಿ ಇಲ್ವಾ? ಎಲ್ಲರನ್ನು ಕೂಡ ದಕ್ಷಿಣ ದಿಕ್ಕಿಗೆ ಕಳಿಸ್ಬೋದಿತ್ತಲ್ಲ. ಪೂರ್ವ, ಪಶ್ಚಿಮ, ಉತ್ತರ ಕಳಿಸಿದ್ದು ಯಾಕೆ ಅಂತ ಪ್ರಶ್ನೆ ಬರ್ತಾ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡುವವರೇ ಇರಲಿಲ್ಲ ಅಂತೆ. 15ನೇ ಶತಮಾನದಲ್ಲಿ ಒಬ್ಬರು ಬಂದರು. ಯಾರು ಗೊತ್ತಾ? ಮಧ್ವಾಚಾರ್ಯರ ಸ್ಥಾನಕ್ಕೆ ಹೋಗುವಂಥವ್ರು ಇನ್ನೊಬ್ಬರು ಮಧ್ವಾಚಾರ್ಯರು, ವಾದಿರಾಜರು ಬಂದರು. ಮುಂದಿನ ಮಧ್ವಾಚಾರ್ಯರವರು. ಅಲ್ಲಿ ತನಕ ಇದು ಯಾರಿಗೂ ಉತ್ತರ ಕೊಡಲೇ ಇಲ್ಲ ಇದಕ್ಕೆ. ಮಧ್ವಾಚಾರ್ಯ ಬಿಟ್ಟದ್ದು ಅದಕ್ಕೆ, ಯಾಕಂದರೆ ಮುಂದೆ ನನ್ನ ಸ್ಥಾನಕ್ಕೆ ಬರುವ ಒಬ್ಬ ಬರ್ತಾನೆ, ಅವನೇ ಉತ್ತರ ಕೊಡ್ತಾನೆ ಇದಕ್ಕಂತ. ಅದಕ್ಕೆ ವಾದಿರಾಜರು ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಕೇಳಿದರೆ, ಈ ಕಳ್ಳರು ಇರ್ತಾರಲ್ವ, ಕಳ್ಳರು ಕದ್ಕೊಂಡು ಬರ್ತಾರೆ. ಕದ್ಕೊಂಡು ಬಂದಮೇಲೆ ಒಂದೇ ಪ್ರದೇಶದಲ್ಲಿ ಇರ್ತಾರಾ? ಒಂದೊಂದು ಪ್ರದೇಶದಲ್ಲಿ ಇಟ್ಟಿರ್ತಾರೆ ಕದ್ಕೊಂಡು ಬಂದ. ಅದೇ ಒಂದೇ ಬಾರಿ ಎಲ್ಲರಿಗೂ ಸಿಗಬಾರ್ದಂತ ಒಂದೊಂದು ಪ್ಲೇಸ್ನಲ್ಲಿ ಕದ್ಕೊಂಡು ಬಂದೊಂದು ಇಟ್ಟಾರೆ. ಈಗ ಮನೆಯಲ್ಲಿ ನಾವು ಹಣ ಇಡ್ತೇವೆ, ಒಂದೇ ಗಾಟ್ರೇಜಲ್ಲಿ ನಿಮ್ಮ ಹಣ ಇಟ್ಕೊಂಡಿರ್ತೀರಾ? ಈಗ ಒಂದು ಬ್ಯಾಂಕೇ 2-3 ಬ್ಯಾಂಕ್ ಮಾಡ್ತಾರೆ, ಒಂದೇ ಬ್ಯಾಂಕಲ್ಲಿ ಬೇಡ ಅಂತ. ಆ ಇನ್ಸೂರ್, ಈ ಇನ್ಸೂರ್ ಅಂತ 2-3 ಇನ್ಸೂರ್ ಕಟ್ತಾರಂತೆ. ಯಾರದು ಒಂದೇ ಕಡೆ ಕಳ್ತಾರಾ? 2-3 ಬ್ಯಾಂಕ್, 2-3 ಇನ್ಸೂರು. ಮನೆಯಲ್ಲಿ ಆ ಕವಾಟಲ್ಲಿ, ಬಟ್ಟೆ ಇಡುವ ಕವಾಟಲ್ಲಿ ಸ್ವಲ್ಪ ಹಣ, ಪಟ್ಟೆ ಇಡುವ ಕವಾಟಲ್ಲಿ ಇನ್ನೂ ಸ್ವಲ್ಪ ಇಡ್ತೇವೆ ನಾವು. ಒಂದೇ ಕಡೆ ಯಾವುದೂ ಇಡುವುದಿಲ್ಲ. ಹಾಗೆ ಕಳ್ಳರು ಒಂದೇ ಕಡೆ ಯಾವ ಹಣವನ್ನು ಇಡುವುದಿಲ್ಲ, ಒಂದೊಂದು ಕಡೆಯಲ್ಲಿ ಇಟ್ಟಿರ್ತಾರೆ. ಇದನ್ನು ತೋರಿಸುವುದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಪ್ರಸಂಗ ಬಂದರೆ ಒಂದೇ ಕಡೆಗೆ ಒಬ್ಬರನ್ನು ಕಳಿಸಬಾರ್ದು, ಬೇರೆ ಬೇರೆ ಕಡೆ ಕಳಿಸಿ ನೋಡಬೇಕು. ಅಲ್ಲಿ ಉಂಟಾ, ಇಲ್ಲಿ ಉಂಟಾ, ಅದನ್ನು ಪರಿಶೀಲನೆ ಮಾಡಬೇಕು. ಒಂದೇ ಕಡೆ ನೋಡಿ ಅಲ್ಲಿ ಇಲ್ಲ ಅಂತ ನಿರ್ಧಾರ ಮಾಡಬಾರ್ದು. ಅಲ್ಲಿ ಇಲ್ಲ, ಹಾಗಾದರೆ ಅಲ್ಲಿ ಇರಲಿಕ್ಕಿಲ್ಲ. ಕಳ್ಳನ ಮನೆ ಗೊತ್ತಿರ್ತದೆ. ಕಳ್ಳನ ಮನೆಗೆ ಹೋಗುವಾಗ ಕಳ್ಳನ ಮನೆಯಲ್ಲಿ ಹಣ ಇಲ್ಲ, ಹಾಗಾದರೆ ಹಣವೇ ಇಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ, ಬೇರೆ ಕಡೆ ಹುಡುಕಿ ಅಲ್ವಾ. ಕೆಲವು ರಾಜಕಾರಣಿಗಳು ಬಾತ್ರೂಮಲ್ಲಿ ಹಣ ಇಟ್ಟಿರ್ತಾರೆ ನೋಡಿ, ರೂಮಲ್ಲಿ ಅಲ್ಲ ಬಾತ್ರೂಮಲ್ಲೂ ಇರ್ತದೆ. ಹೀಗೆ ಅದು ಎಲ್ಲ ಕಡೆಯಲ್ಲೂ ಇಟ್ಟಿರ್ತಾರೆ. ಹಾಗೆ ಅದು ಒಂದೇ ಕಡೆ ಹುಡುಕಬೇಡಿ, ಎಲ್ಲ ಕಡೆ ಪರಿಶೀಲನೆ ಮಾಡಿ. ಕಳ್ಳರು ಅಷ್ಟು ಶಾರ್ಪ್ ಇರ್ತಾರೆ, ಎಲ್ಲಿ ಬೇಕಾದರೂ ಇಡಲಿಕ್ಕೆ ರೆಡಿ ಅವರು. ಅದಕ್ಕೋಸ್ಕರ ರಾಮಚಂದ್ರ ಏನು ಮಾಡಿದ್ದು, ಸುಗ್ರೀವಾದಿಗಳು ಏನು ಮಾಡಿದ್ದು ಕೇಳಿದರೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಕಳಿಸಿಕೊಟ್ಟದ್ದು, ಉತ್ತರಕ್ಕೆ ಕಳಿಸಿಕೊಟ್ಟದ್ದು.
ರಾಮನಿಗೆ ಸೀತೆ, ಯಾಕಂದರೆ ಅವ ಭಗವಂತ, ಅವನಿಗೆ ಸೀತೆ ದಕ್ಷಿಣ ದಿಕ್ಕಲ್ಲಿದ್ದಾರೆ, ಹನುಮಂತನೇ ಸೀತೆಯನ್ನು ಹುಡುಕಿಕೊಂಡು ಬರುವುದು, ಅದು ಕೂಡ ಸೀತೆಯ ಪ್ರತಿಕೃತಿ ಬಿಡಿ, ಅದನ್ನು ಆ ಪ್ರತಿಕೃತಿಯನ್ನು ಹನುಮಂತನೇ ಹುಡುಕಿಕೊಂಡು ಬರುವುದು ಎಲ್ಲವೂ ರಾಮನಿಗೆ ಗೊತ್ತು. ಆದರೆ ಈ ಅಂಶವನ್ನು ತೋರಿಸಬೇಕು, ಈ ಅಂಶ ನಮಗೆ ನಿಮಗೆ ತೋರಿಸಬೇಕು, ಮುಂದೆ ಜೀವನದಲ್ಲಿ ನಾವು ಹಾಗೆ ನಡಿಬೇಕು ಎನ್ನುವುದನ್ನು ತೋರಿಸಬೇಕು ಎನ್ನುವ ಉದ್ದೇಶದಿಂದ ಎಲ್ಲ ಕಡೆಗೆ ಕಪಿಗಳನ್ನು ಕಳಿಸಿಕೊಟ್ಟ ಅಂತ ಭಾವಿ ಸಮೀರರಾದಂಥ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಡಿಯಲ್ಲಿ, ಅಂದರೆ ಮಧ್ವಾಚಾರ್ಯರು ಬರೆದ ಶ್ಲೋಕದ ಅಡಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಇಲ್ಲದಿದ್ದರೆ ರಾಮನ ಮೇಲೆ ನಮಗೆ ಸಂಶಯ ಬರ್ತದೆ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಉತ್ತರ ಸಿಗುವುದಿಲ್ಲ. ಸಂಗ್ರಹ ರಾಮಾಯಣ, ನಾರಾಯಣ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣದಲ್ಲಿ ಇದಕ್ಕೆ ಉತ್ತರ ಇಲ್ಲ. ಮಧ್ವರು ಕೂಡ ಇದಕ್ಕೆ ಉತ್ತರ ಕೊಡಲಿಲ್ಲ. ವಾದಿರಾಜರು ಇದಕ್ಕೆ ಉತ್ತರ ಕೊಟ್ಟರು ನೋಡಿ. ವಾದಿರಾಜರು ಇದಕ್ಕೆ ಎಷ್ಟು ಒಳ್ಳೆಯ ಉತ್ತರ ನೋಡಿ. ಆದ್ದರಿಂದ ಅದಕ್ಕೋಸ್ಕರ ಎಲ್ಲ ದಿಕ್ಕಿ ಕಳಿಸಿದ, ಹನುಮಂತನಿಗೆ ಉಂಗುರವನ್ನು ಕೊಟ್ಟ, ನಡಿ ಹನುಮಂತ ಅಂದ. ಹನುಮಂತ ರಾಮನಿಗೆ ನಮಸ್ಕಾರ ಮಾಡಿದ, ನಡೆದ, ಸೀದಾ ನಡೆದು ಅವನ ಜೊತೆಗೆ ಇತರ ಕಪಿಗಳು ಕೂಡ ಬಂದು ಅಲ್ಲಿ ಮಯ ನಿರ್ಮಿತವಾದಂತಹ ಒಂದು ಗುಹೆ, ಅಲ್ಲಿ ಎಲ್ಲ ಕಪಿಗಳು ಕೂಡ ವಾಸ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲ ಕಪಿಗಳು ಕೂಡ ಅಲ್ಲಿ ನೆಲೆಸಿದರು. ಎಲ್ಲ ಕಪಿಗಳು ಅಲ್ಲಿ ನೆಲೆಸಿದ ಮೇಲೆ ನೋಡಿ ಪುನಃ ಎಡವಿದ್ರಿ ಈ ಕಪಿಗಳು. ಸೀತೆ ಸಿಗಲಿಲ್ಲ. ದೊಡ್ಡ ಸಮುದ್ರ ಕಂಡಿದ್ದಲ್ಲಿ, ದೊಡ್ಡ ಸಮುದ್ರ ಕಂಡಿತ್ತು. ಹೆದರಿ ಬಿಟ್ರು. ಮೊದಲೇ ಹೆದರುದು, ಆಗೋದಿಲ್ಲ ಅಂತ ಮೊದಲೇ ತೀರ್ಮಾನ, ನಮಗೆ ಪ್ರಯತ್ನ ಪಡೋದಿಲ್ಲ, ಇನ್ನು ಆಗೋದೇ ಇಲ್ಲ ನನ್ನ ಕೈಯಿಂದ ಅಂತ. ಈ ಕೆಲವು CA ಬರೆಯುವ ಮಕ್ಕಳಿರ್ತಾರೆ, ಒಂದು 2 ಸರಿ ಅಟೆಂಪ್ಟ್ ಮಾಡ್ತಾರೆ, ಫೈಲ್ ಆಗ್ತಾರೆ, ಇನ್ನು ಆಗೋದಿಲ್ಲ ಅಂತ ಅವರು ತೀರ್ಮಾನ ಮಾಡಿ ಮತ್ತೆ ಪರೀಕ್ಷೆ ಬಂದು ಪುನಃ BComಗೆ ಬರ್ತಾರೆ. CA ಬರಿಬೇಕಂತ ಕಾಲೇಜಿಗೆ ಬಂದಿರ್ತಾರೆ, ಅದು ಆಗೋದಿಲ್ಲ, ಹೆದರ್ತಾರೆ, ಮತ್ತು ಪುನಃ BCom ಬರ್ತಾರೆ. ಹಾಗೆ ಈ ಕಪಿಗಳು ಕೂಡ ಇಷ್ಟು ದೂರ ಬಂದಾಯಿತು, ಇನ್ನು ಸಮುದ್ರ ಕಂಡಿತು, ಇನ್ನೂ ಸೀತೆ ಸಿಗುವುದಿಲ್ಲ ಅಂತೇಳಿ ಅಲ್ಲೇ ಕೂತ್ಕೊಂಡ್ರ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಾ ಬೇಡವಾ, ಅದು ಮಾಡಲಿಲ್ಲ. ಕೂತ್ಕೊಂಡ್ರು. ಈ ಅಂಗದನಿಗೆ ತಾರ ಅಂತ ಇದ್ದಾನೆ, ಇನ್ನೊಬ್ಬ ಅಂಗದ ಯುವರಾಜ ತಾರ ಇದ್ದಾನೆ. ಆ ತಾರ ದುರ್ಬೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಅಲ್ಲ, ನಾವು ಇಲ್ಲೇ ಇದ್ದು ಬಿಡೋಣ, ಒಳ್ಳೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬೇಕಾದಷ್ಟು ಪದಾರ್ಥಗಳು, ಅದು ಎಲ್ಲಿ ಈಗ ನಾವು ನೀವು ಕೊಡಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬೇಕಾದ ಒಳ್ಳೆ TV ಎಲ್ಲ ಕಂಡ್ರೆ ಇವತ್ತು ಇಲ್ಲೇ ಸ್ವಲ್ಪ TV ನೋಡಿಬಿಡುವ, ಮತ್ತೆ ಪ್ರವಚನ ದೇವ್ರ ದರ್ಶನ ಅದು ಮತ್ತೆ ನೋಡುವ, ಬೇಡ ಅದೆಲ್ಲ ಸಾಕು, ಇವತ್ತು ಇಲ್ಲೇ ಇರೋಣ ಅಂತ. ಅದೇ ರೀತಿಯಾಗಿ ತಾರನಿಗೆ ಅಂಗದನ ದುರ್ಬೋಧನೆ, ಇಲ್ಲೇ ಇದ್ದು ಬಿಡೋಣ ಅಂತ, ಹೋಗೋದು ಬೇಡ ಅಂತ, ಇಲ್ಲೇ ಇದ್ದು ಬಿಡೋಣ. ಮೊದಲು ತಾರ ಹೇಳಿದ್ದೇ ತಡ, ಮತ್ತು ಅಲ್ಲಿ ಎಲ್ಲ ಕಪಿಗಳು ಕೂಡ ಅದಕ್ಕೆ ಸಮ್ಮತಿ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಉಂಟಲ್ವ, ಆಯ್ತು. ಮತ್ತೆ ಹೇಳ್ತಾನೆ, ಏನು ಕೇಳಿದರೆ ಗೊತ್ತಾ, ಏನಾದರೂ ಪ್ರಯೋಜನ ಉಂಟಾ, ರಾಮ ಲಕ್ಷ್ಮಣರಿಂದ ನಮಗೆ ಏನಾದರೂ ಪ್ರಯೋಜನ ಉಂಟಾ? ಆ ನರರು ನೋಡಿ, ನರರು ದೇವರನ್ನ ಪರಿಕಲ್ಪನೆ ಹೋಯ್ತು ಅವರಿಗೆ. ನರರು, ಆ ಇಬ್ಬರು ನರರಿಂದ ಏನಾದರೂ ಪ್ರಯೋಜನ ಉಂಟಾ? ನಾವು ಇಲ್ಲೇ ಇದ್ದು ಬಿಡೋಣ. ಹನುಮಂತ ಎಲ್ಲ ಕೇಳ್ತಾ ಇದ್ದಾರೆ, ಮಾತಾಡೋದೆಲ್ಲ ಮಾತಾಡ್ಬೇಕು, ಸುಮ್ಮನೆ ಇರಬೇಕು, ಮಾತಾಡ್ಬಾರ್ದು, ಮೊದಲೇ ಸುಮ್ಮನೆ ಇದ್ಬಿರ್ಬೇಕು. ಇವ್ರು ಮಾತಾಡ್ತಾನೆ ಇದ್ದಾರೆ. ಆಯಿತು, ಎಲ್ಲರೂ ಕೂಡ ತಲೆಬಾಗಿದ್ರು. ಈ ತಾರ ಹೇಳಿದ ಮಾತಿಗೆ ಎಲ್ಲ ಕಪಿಗಳು ಕೂಡ ತಲೆಬಾಗಿದ್ರು. ಇಷ್ಟೊತ್ತು ಜಾಂಬವಂತ ಅದಕ್ಕೆ ತಲೆ ಊಡಿಸಿರಲಿಲ್ಲ, ಜಾಂಬವಂತ. ಈಗ ಜಾಂಬವಂತನೂ ಕೂಡ ಅವನು ಕೂಡ ತಲೆ ಊರ್ಲಿಕ್ಕೆ ಶುರು ಮಾಡಿದ. ಹೌದು ಅಂಗದ, ಹೌದು ತಾರ, ನಾವಿಲ್ಲೇ ಇದ್ದು ಬಿಡೋಣ, ಬೇಕಾದಷ್ಟು ತಿನ್ನಲಿಕ್ಕುಂಟು, ಇಲ್ಲೇ ಇದ್ದು ಬಿಡು. ಚಿಕ್ಕ ಮಕ್ಕಳು ಥರ, ಚಿಕ್ಕ ಮಕ್ಕಳು ಮನೆಯಲ್ಲಿ ಚಾಕ್ಲೇಟ್ ಎಲ್ಲ ಇದ್ರೆ ನಾನು ಶಾಲೆಗೆ ಹೋಗೋದಿಲ್ಲ ಹೇಳ್ತಾರಲ್ಲ, ಆ ರೀತಿ ಆಯ್ತು ಇವ್ರ ಪರಿಸ್ಥಿತಿ. ಇಲ್ಲೇ ಇದ್ದು ಬಿಡೋಣ. ಜಾಂಬವಂತನು ಹೀಗೆ ಹೇಳಿದ ತಕ್ಷಣ ಹನುಮಂತನ ಬಾಯಿ ತಿರುಗಿಸ್ಲಿಕ್ಕೆ ಶುರು ಆಯಿತು. ಅಷ್ಟೊತ್ತು ಹನುಮಂತ ಏನು ಮಾತಾಡಲಿಲ್ಲ. ಯಾರಾದರೂ ಒಬ್ಬರಾದರೂ ಕೂಡ ಇದಕ್ಕೆ ವಿರೋಧ ಮಾಡ್ತಾರ ನೋಡ್ತಾ ಇದ್ದ ಹನುಮಂತ. ಯಾರೂ ಕೂಡ ವಿರೋಧ ಮಾಡಲಿಲ್ಲ, ಒಬ್ಬ ಆವಾಗ ಹನುಮಂತ ಎದ್ದ, ಕೂತ್ಕೊಂಡಿದ್ದ ಎದ್ದವ ಹೇಳಿದ, ವಚೋಮೇ ತದ್ಯದಿ ಚಾದರೇಣ ಗ್ರಾಹ್ಯಂ ಭವೇತ್ ಅತಿ ಪ್ರಿಯಂ ಮೇ ನ ಚೇದ್ಬಲಾದಪ್ಯನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ. ಹನುಮಂತ ಅಂದ, ನೋಡಿ, ಒಂದು ವೇಳೆ
ನೀವು ಆದರಪೂರ್ವಕವಾಗಿ ಏನು ಒಪ್ಪಿಕೊಂಡು ಬಂದಿದ್ದೀರಿ ಸುಗ್ರೀವನಿಂದ? ಸೀತೆಯನ್ನು ಹುಡುಕಿಕೊಂಡು ಬರ್ತೇವೆ ಎಂದು ಒಪ್ಪಿದ್ದೀರಲ್ವ? ಆದರಪೂರ್ವಕವಾಗಿ ನೀವು ಒಪ್ಪಿದ್ರೆ ಸರಿ. ನೀವು ಒಂದು ವೇಳೆ ಸೀತೆಯನ್ನು ಹುಡುಕ್ಲಿಕ್ಕೆ ಬರಲಿಲ್ಲ ಅಂತ ಆದರೆ, ಸೀತೆಯನ್ನು ಹುಡುಕ್ಲಿಕ್ಕೆ ನೀವು ಬರುವುದಿಲ್ಲ ಅಂತ ಆದರೆ, ನಾನು ಏನು ಮಾಡ್ತೇನೆ ಗೊತ್ತಾ? ಬಲವಂತವಾಗಿ ಆದರೂ ಕೂಡ ನಿಮ್ಮನ್ನು ಎಳೆದುಕೊಂಡು, ಅಲ್ಲಿ ಪುನಃ ಒಂದು ಸುಗ್ರೀವನಿಗೆ ಹೇಳಿದ್ದ, ಇಲ್ಲಿ ಪುನಃ ಈ ಕಪಿಗಳಿಗೆ ಹೇಳಿದ್ದ, ಬಲವಂತವಾಗಿಯೂ ಕೂಡ ನಿಮ್ಮಿಂದ ನಾನು ರಾಮ ಕಾರ್ಯವನ್ನು ಮಾಡಿಸ್ತೇನೆ. ನೀವು ಮಾಡುವುದಿಲ್ಲ ಅಂತ ಹಠ ಹಿಡಿದರೆ ಬಲವಂತವಾಗಿ ಆದರೂ ಕೂಡ ನಿಮ್ಮಿಂದ ನಾನು ರಾಮ ಕಾರ್ಯವನ್ನು ಮಾಡಿಸ್ತೇನೆ. ದೇವರು ಕೂಡ ಹೀಗೆ ಕೆಲವೊಮ್ಮೆ ದೇವರಿಗೆ ಭಕ್ತರ ಮೇಲೆ ಪ್ರೀತಿ ಇದ್ದರೆ ನಾವು ಸಾಕು ಸಾಕು ಅಂತ ಹೇಳಿದರೂ ಕೂಡ ಕೆಲವೊಮ್ಮೆ ಹೋಗೋ ಒಂದು 5 ನಿಮಿಷ ಆದರೂ ಹೋಗಿ ಬರುವ ಅಂತ ಕೆಲವರಿಗೆ ಪ್ರೇರಣೆ ಆಗ್ತದೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರುವ. ಒಂದು ಕಡೆ ಸಾಕು ಸಾಕು ಹೇಳ್ತಿರ್ತದೆ, ಇನ್ನೊಂದು ಕಡೆ ಬೇಡ ಕೂತ್ಕೊಂಡಿರ್ತೇವೆ, ಆದರೂ ಒಂದು ಕಡೆ ಹೋಗುವ ಅಂತ ತೋರ್ತದೆ. ಇದು ದೇವರೇ ಮಾಡಿಸೋ ದಿಯೋ ಯೋನ ಪ್ರಚೋದಯ. ಬಲವಂತವಾಗಿಯೂ ಕೂಡ ಕೆಲವೊಮ್ಮೆ ನಮ್ಮಿಂದ ಮಾಡಿಸ್ತಾನೆ ದೇವರು. ನಮಗೆ ಇಷ್ಟದಿಲ್ಲದಿದ್ದರೂ ಕೂಡ ಬೋರ್ ಆಗ್ತಿರ್ತದೆ, ಆದರೂ ಕೂಡ ಬಲವಂತವಾಗಿದ್ರು ಹರಕೆ ಸಂದಾಯಕ್ಕಾದರೂ ನಾವು ಕೆಲವೊಮ್ಮೆ ಜಪ ಪೂಜೆ ಮಾಡ್ತೇವೆ. ಅದು ಮಾಡಿ ಆದರೂ ಬರಲಿ ಅಂತ ಅದು ದೇವರೇ ಮಾಡಿಸೋದು. ಇಲ್ಲಿ ಹನುಮಂತ ಅದೇ ಹೇಳ್ತಾರೆ, ಬಲವಂತ ಅವರಿಗೆ ಇಷ್ಟ ಇಲ್ಲ. ಅವರೆಲ್ಲ ಅಂದ್ಕೊಂಡ್ರೆ ಏನೋ ಎಂಥ ಕಟ್ಟು ಬಿದ್ದಪ್ಪ ಈ ಹನುಮಂತ ಅಂತ. ನಮಗೆ ಇಲ್ಲಿ ಅವರಿಗೆ ಇಷ್ಟ ಇಲ್ಲ ಅಂತ ಹನುಮಂತನಿಗೆ ಗೊತ್ತು. ಬಲವಂತವಾಗಿಯೂ ಮಾಡಿಸ್ತೇನೆ ಅನ್ನೋದು ಆಂತರ್ಯ ಇದೆ. ಕೆಲವೊಮ್ಮೆ ದೇವರು ನಿಮ್ಮಿಂದ ಹೇಗೆ ಮಾಡಿಸ್ತಾನೆ, ಬಲವಂತವಾಗಿ ನಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಒಂದು ಕಡೆ ತೂಕಡಿಗೆ ಬರ್ತಾ ಇರ್ತದೆ, ಬೇಡ ತೋರ್ತಿರ್ತದೆ, ಆದರೂ ಮಾಡಿ ಮುಗಿಸ್ತೇವೆ. ಇದು ದೇವರು ಮಾಡಿಸುವಂಥ ಕೆಲಸ ಕಾರ್ಯ. ಇಲ್ಲಿ ಹನುಮಂತನು ಹಾಗೇ ಹೇಳ್ತಾನೆ, ಮಾಡಿಸ್ತೇನೆ ಅಂತ. ಅಷ್ಟೊತ್ತಿಗೆ ಎಲ್ಲ ಕಪಿಗಳಿಗೆ ಸರಿಯಾಗಿ ಉಪದೇಶ ಮಾಡಿದ. ಕಪಿಗಳಿಗೂ ಕೂಡ ಹೌದಂತ ತೋರಿತು. ಎಲ್ಲ ಕಪಿಗಳು ಪ್ರಾಯೋಪವೇಶ ಉಪವಾಸಕ್ಕೆ ಕೂತ್ಕೊಟ್ರು. ಇನ್ನು ಸೀತೆ ಸಿಗುವ ತನಕ ಉಪವಾಸ ಅಂತ. ಸೀತೆ ಸಿಗುವ ತನಕ ಉಪವಾಸಕ್ಕೆ ಎಲ್ಲರೂ ಕೂತ್ಕೊಂಡು, ಹನುಮಂತ ಅವನು ಕೂಡ ಕೂತ್ಕೊಂಡ. ಅವನು ಕೂಡ ಪ್ರಾಯೋಪವೇಶ ವ್ರತಕ್ಕೆ ಕೂತ್ಕೊಂಡು ಎಲ್ಲ ಕಪಿಗಳು ಒಂದು ದಿವಸ ಉಪವಾಸ ಮಾಡೋದು ಕಷ್ಟ ನೋಡಿ. ಸೀತೆ ಸಿಗೋ ತನಕ ಎಲ್ಲ ಕಪಿಗಳು ಉಪವಾಸ ಮಾಡ್ತೇವೆ ಅಂತ ಕೂತ್ಕೊಂಡು ಅಷ್ಟೊತ್ತಿಗೆ ಏನು ಮಾಡೋದು? ಕೂತ್ಕೊಂಡು ನಾವು ಉಪವಾಸ ಮಾಡಿದರೆ ಟಿ ವಿ ನೋಡ್ತೇವೆ, ಒಂದು ಮಲಗ್ತೇವೆ. ಒಂದು ದಿವಸ ಉಪವಾಸ ಮಾಡೋದು, ಮಲಗೋದು, ಟಿ ವಿ ನೋಡೋದು, ಏನೋ ಮಾಡ್ತೇವೆ. ಕಪಿಗಳು ಇದಕ್ಕೆ ವಿರುದ್ಧ. ಅವರು ಉಪವಾಸ ಮಾಡಿದರು, ರಾಮನ ಕತೆ ಹೇಳಲಿಕ್ಕೆ ಶುರು ಮಾಡಿದರು. ಈ ರಾಮನ ಕಥೆಯನ್ನು ಅಲ್ಲಿ ಸಂಪಾತಿ ಅಂದೊಬ್ಬ, ಅಂದರೆ ಜಟಾಯುನ ಅಣ್ಣ, ಇದನ್ನು ಕೇಳ್ತಾ ಇದ್ದ. ಎಲ್ಲಿ ತನಕ ಕೇಳಿದರೆ ಜಟಾಯು ಸತ್ತ, ಅಲ್ಲಿ ತನಕ ರಾಮ ಕಥೆಯನ್ನು ಹೇಳ್ತಾ ಬಂದರು. ಅಷ್ಟನ್ನು ಕೇಳಿದ ತಕ್ಷಣ ಇಲ್ಲಿಗೆ ಬಂದ. ಎಲ್ಲಿದ್ದಾರೆ ನೋಡಿ ಅಲ್ಲಿಗೆ ಬಂದು ಸಂಪಾತಿ ಅವನು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸ್ತಾನೆ. ನಾನು ಜಟಾಯುವಿನ ಅಣ್ಣ, ನಾವಿಬ್ಬರು ವೇಗವನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಒಮ್ಮೆ ಸೂರ್ಯಮಂಡಲಕ್ಕೆ ಹಾರಿದ್ವಿ. ಆಗ ಸೂರ್ಯನ ತಾಪ ಹೆಚ್ಚಾಯಿತು, ಅದರಿಂದ ಜಟಾಯುವಿನ ರೆಕ್ಕೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಅವನನ್ನು ತಡಿಲಿಕ್ಕೆ ಹೋಗಿ ನನ್ನ ರೆಕ್ಕೆ ಸುಟ್ಟು ಹೋಯಿತು ಅಂತ ತನ್ನ ಸುಟ್ಟು ಹೋದ ರೆಕ್ಕೆಯ ಕಥೆಯನ್ನು ಹೇಳ್ತಾನೆ. ರಾಮನ ಕಥೆಯನ್ನು ಮುಂದುವರಿಸಲಿಕ್ಕೆ ಹೇಳ್ತಾನೆ. ರಾಮನ ಕಥೆಯನ್ನು ಮುಂದುವರಿಸುವಾಗ ರಾಮನ ಕಥೆಯನ್ನು ಕೇಳಿ ಜಟಾಯುವಿಗೆ ಸಂಪಾತಿಗೆ ರೆಕ್ಕೆ ಬಂತು. ರಾಮನ ಕಥೆಯನ್ನು ಕೇಳಿದರೆ ನಮಗೂ ರೆಕ್ಕೆ ಬರ್ತದೆ, ಸುಟ್ಟು ಹೋದದ್ದು ಮರುಕಳಿಸಿ ಬರ್ತದೆ. ಏನು ನಮ್ಮಿಂದ ಕಳೆದು ಹೋಗಿರ್ತದೆ ರಾಮನ ಕಥೆಯನ್ನು ಕೇಳಿದರೆ ಅದು ಪುನಃ ವಾಪಸ್ಸು ನಮಗೆ ಸಿಗ್ತದೆ. ಹೇಗೆ ಸಂಪಾತಿಗೆ ಸಿಕ್ಕಿತು ಹಾಗೆ ಅದರ ಜೀವನದಲ್ಲಿ ನೀವು ಕಳ್ಕೊಂಡಿದ್ದೇವೆ. ಏನು ಕಳ್ಕೊಂಡಿದ್ದೇವೆ? ದೇವರ ಭಕ್ತಿ ಮಾಡುವುದನ್ನೇ ಕಳ್ಕೊಂಡು ಬಿಟ್ಟಿದ್ದೇವೆ. ಆದ್ದರಿಂದ ಕಳೆದು ಹೋದಂತಹ ಭಕ್ತಿ ನಮಗೆ ದೇವರ ಮೇಲೆ ಪುನಃ ಭಕ್ತಿ ಬರಬೇಕಂತ ಇದ್ದರೆ ರಾಮನ ಕಥೆಯನ್ನು ಕೇಳಬೇಕೆಂಬ ಸಂದೇಶವನ್ನು ಸಂಪಾತಿ ನಮಗೆ ತಿಳಿಸ್ತಾ ಇದ್ದಾನೆ. ಅದರಿಂದ ಆ ಸಂಪಾತಿಗೆ ರೆಕ್ಕೆ ಬಂತು. ಅವನು ಹೇಳ್ತಾನೆ, ಸೀತೆಯ ವಿವರವನ್ನು ತಿಳಿಸ್ತಾನೆ. ಹಾರಿ ನೋಡ್ತಾನೆ, ಹೇಳ್ತಾನೆ, 100 ಯೋಜನ ದೂರದಲ್ಲಿ ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಎಂಬ ವಿವರಣೆಯನ್ನು
ಈ ಕಪಿಗಳಿಗೆಲ್ಲ ಕೊಡ್ತಾನೆ. ಭಾರೀ ಖುಷಿಯಾಯಿತು ಕಪಿಗಳಿಗೆ, ಭಾರೀ ಖುಷಿಯಾಯಿತು. ಸೀತೆ ಸಿಕ್ಕೇ ಬಿಟ್ಲು ಅಂತ ಖುಷಿಯಾಯಿತು. ಮತ್ತು ಪ್ರಶ್ನೆ ಬಂತು, ಹಾರುದು ಯಾರು? ಸೀತೆ ಸಿಕ್ಕಿದ್ಲಪ್ಪ, ಹಾರುದು ಯಾರೀಗ? ಲಂಕೆಗೆ ಹಾರುದು ಯಾರು? 1-2 ಯೋಜನ ದೂರ ಇರುವುದಲ್ಲ, 100 ಯೋಜನ ದೂರದಲ್ಲಿ ಉಂಟು. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಂತೀಗ? ಒಬ್ಬೊಬ್ಬರು ಹೇಳಲಿಕ್ಕೆ ಶುರು ಮಾಡ್ತಾರೆ ನೋಡಿ, ನಂಗಾಗೋದಿಲ್ಲ ನಂಗಾಗೋದಿಲ್ಲ. ಒಬ್ಬ ಹೇಳ್ತಾನೆ ಅಲ್ಲಿ ಹನುಮಂತ ಮಾತ್ರ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾನೆ, ಅವ ಏನು ಮಾತಾಡೋದಿಲ್ಲ. ಅದಕ್ಕೊಂದು ಕತೆ ಹೇಳ್ತಾರೆ, ಅದೇನೋ ಇರ್ಬೋದು, ಅದೇನೋ ಹನುಮಂತನಿಗೆ ಶಾಪ ಇತ್ತು, ನಿನ್ನ ಸಾಮರ್ಥ್ಯ ನಿನಗೆ ಗೊತ್ತಾಗದೆ ಹೋಗಲಿ, ಬೇರೆಯವರು ತಿಳಿಸಿದಾಗ ನಿನಗೆ ಗೊತ್ತಾಗಲಿ ಅಂತ ಒಂದು ಶಾಪ ಇತ್ತು ಅಂತ ತಿಳಿಸ್ತಾರೆ. ಆದರೆ ಆಚಾರ್ಯ ಮಧ್ವರು ಬೇರೆಯನ್ನೇ ತಿಳಿಸ್ತಾರೆ, ಅವರು ಬೇರೆಯನ್ನೇ ಹೇಳ್ತಾರೆ. ಇಲ್ಲಿ ಆಚಾರ್ಯ ಮಧ್ವರು ಅದನ್ನು ಹೇಳುವುದಿಲ್ಲ. ಇಲ್ಲಿ ಒಬ್ಬ ಕವಿ ಹೇಳ್ತಾನೆ ನಂಗೆ 10 ಯೋಜನ, ಇನ್ನೊಬ್ಬ ಹೇಳ್ತಾನೆ ನಿಂಗೆ 20. 10 ಯೋಜನ ಹೇಳುವಾಗ ಒಬ್ಬ ಹೇಳ್ತಾನೆ ಕೂತ್ಕೋ, ಬಾಯಿ ಮುಚ್ಚಿ ಕೂತ್ಕೋ, ಬೇಡ 10 ಯೋಜನ ಹರಿ ಅಂತ ಮತ್ತೆ ಸಮುದ್ರಕ್ಕೆ ಹಾರುದ. ಸೀತೆ ಇರೋದು 100 ಯೋಜನ ದೂರದಲ್ಲಿ, ಇನ್ನೊಬ್ಬ 20, ನೀನು ಕೂತ್ಕೋ, ಇನ್ನೊಬ್ಬ 80. ಜಾಂಬ ಅಂತ ಹೇಳ್ತಾನೆ 90 ಅಂತ ಹೇಳಿ. ನಾನು 100 ಯೋಜನ ಹಾರ್ತಿದ್ದೆ, ಆದರೆ ನಾನು ಒಂದ್ಸರಿ ವಾಮನ ತ್ರಿವಿಕ್ರಮನಾಗಿ ಬೆಳೆದಾಗ ಅದನ್ನು ನೋಡಲಿಕ್ಕೋಸ್ಕರ ಹೋದೆ. ನೋಡಲಿಕ್ಕೋಸ್ಕರ ಹೋದಾಗ ನನ್ನ ಇದೇನಾಯಿತು ಕೇಳಿದರೆ, ತೀದ ಮೇರು ಪರ್ವತಕ್ಕೆ ತಾಗಿತ್ತು ನನ್ನ ಕಾಲಿನ ಗಂಟು ಮೇರು ಪರ್ವತಕ್ಕೆ ತಾಗಿದ್ದರಿಂದ ನನ್ನ ಶಕ್ತಿ ಸಾಮರ್ಥ್ಯ ಕುಂದೋಯ್ತು. ಈಗ ಅಷ್ಟು ಯೋಜನ ದೂರ ಹಾರಲಿಕ್ಕೆ ಆಗುವುದಿಲ್ಲ ಅಂದ, ಪೆಟ್ಟು ತಿನ್ನುವ ಮೂಲಕ ನಂಗೆ ಹಾರಲಿಕ್ಕೆ ಆಗುವುದಿಲ್ಲ ಅಂತ ಕೂತ್ಕೊರೋದು. ಅಂಗದ ಹೇಳ್ತಾನೆ ನಾನು 100 ಯೋಜನ ಹಾರ್ತೇನೆ ಅಂತಾನೆ ಅಂಗದ. ಭಾರಿ ಖುಷಿ ಆಯ್ತು ಎಲ್ಲರಿಗೂ. 100 ಯೋಜನ ಹಾರ್ತಾನ, ವಾಪಸ್ ಬರ್ತೇನೆ ಇಲ್ವಾ ಗೊತ್ತಿಲ್ಲ ಅಂತ. ಅಲ್ಲ 100 ಯೋಜನ ಹಾರಿ ವಾಪಸ್ ಬರಲಿಲ್ಲದ್ರೆ ಎಂತ ಮಾಡು? ಸೀತೆಯನ್ನು ಹುಡುಗಿ ಹೇಳಬೇಕು ಇಲ್ಲಿ ಬಂದು, ಸೀತೆ ಹೇಗಿದ್ದಾಳೆ ಅಂತ. ನಾನು 100 ಯೋಜನ ಹಾರ್ತೇನೆ, ವಾಪಸ್ ಬರ್ತೇನೆ ಇಲ್ವಾ ಗೊತ್ತಿಲ್ಲ ಅಂತ. ಬಾಯಿ ಮುಚ್ಕೊಂಡು ಇಲ್ಲೇ ಕೂತ್ಕೊಂಡು ನೀವು ಹೋಗೋದೇ ಬೇಡ. ಏನು ಪ್ರಯೋಜನ? 100 ಯೋಜನ ಹಾರಿ ವಾಪಸ್ ಬರ್ತೇನೆ ಇಲ್ವ ಹೇಳಿದರೆ ಏನಾದ್ರು ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲ. ಅಲ್ಲಿ ಹನುಮಂತ ಮಾತ್ರ ಓಂ ರಾಮ್ ರಾಮಾಯ ನಮಃ ಓಂ ರಾಮ್ ಜಪ ಮಾಡ್ತಾ ಕೂತ್ಕೊಂಡಿದ್ದಾನೆ. ಮನೆ ಹೇಳ್ಕೊಂಡು ಜಪ, ಏನೇ ತಲೆ ಮೇಲೆ ಪ್ರಪಾತ ಬಿದ್ದರೆ ಅವನಿಗೆ ಗೋಜಿಲ್ಲ, ಅವನಷ್ಟಕ್ಕೆ ಜಪ ಮಾಡ್ತಾರೇ ಇದ್ದಾನೆ. ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ ಅವನಿಗೆ, ಯಾವುದೇ ರೀತಿಯ ಮಂಡೆ ಬಿಸಿಯೇ ಇಲ್ಲ ಅವನಿಗೆ. ಬಂದ ಎಲ್ಲ ಜಾಂಬವಂತಾದಿಗಳು ಬಂದು ಅವನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಹನುಮಂತ, ನಿಂಗೆ ಇದು ಸಾಮರ್ಥ್ಯ ಉಂಟು, ನಿನ್ನಿಂದ ಈ ಕಾರ್ಯ ನಡೀತದೆ, ನಿನ್ನಿಂದ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು. ಉಕ್ತ್ವಾ ಸ ಇತ್ತಂ ಪುನರಾಸೂನಂ ಪ್ರಾಣಸ್ಯ ನಿಸ್ಸೀಮ ಬಲಂ ಪ್ರಕಾಶಯನ್ ತ್ವಮೇಕ ಏವಾತ್ರ ಪರಂ ಸಮರ್ಥಃ ಕುರುಷ್ವ ಚೈತದ್ ಪರಿಪಾಹಿ ವಾನರಾನ್. ಎಲ್ಲರೂ ಕೂಡ ಹೇಳಲಿಕ್ಕೆ ಶುರು ಮಾಡಿದರು, ನಿನ್ನಿಂದ ಮಾತ್ರ ಸಾಮರ್ಥ್ಯ ಹನುಮಂತ, ನಿಸ್ಸೀಮ ಬಲ ನಿಂಗೆ, ನಿನ್ನ ಬಲ ಏನು ಕಮ್ಮಿ ಇಲ್ಲ, ನಿಸ್ಸೀಮವಾದಂಥ ಬಲ ನಿನಗೆ ಅಂತ ಎಲ್ಲ ಕಪಿಗಳು ಕೂಡ ಹೇಳಲಿಕ್ಕೆ ಶುರು ಮಾಡಿದರು. ಹನುಮಂತನಿಗೆ ಕೂಡ ಹೌದಂತೆ. ನಮಗೆ ಮೇಲ್ನೋಟಕ್ಕೆ ನೋಡಿ ಕೆಲವರೆಲ್ಲ ಬರೆದ್ರು, ಯಾರೋ ವ್ಯಾಖ್ಯಾನಕಾರರು ಬರೆದ್ರು, ರಾಮಾಯಣ ಓದಲಿಲ್ಲ ಅವುಗಳು. ಏನು ಬರೆದ್ರು ಕೇಳಿದರೆ, ಹನುಮಂತನಿಗೆ ಹೊಗಳಿಸ್ಕೊಳ್ಬೇಕಂತ ಆಸೆ ಇತ್ತು ಅಂತ. ಹನುಮಂತನಿಗೆ ಮೊದಲು ಹೊಗಳಿಸ್ಕೊಳ್ಬೇಕಂತ ಆಸೆ ಇತ್ತಂತೆ. ಹೊಗಳಿಸ್ಕೊಳ್ಬೇಕಂತ ಆಸೆ ಇದ್ದದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದ. ಎಲ್ಲ ಕಪಿಗಳು ಹೊಗಳಿ ಆದಮೇಲೆ ನಾನು ಹೋಗ್ತೆ, ಅವನಿಗೆ ನಂಗೆ ಹೋಗಿ ವಾಪಸ್ ಬರ್ತೆ ಅಂತ ಗೊತ್ತಿತ್ತು, ಆದರೆ ಎಲ್ಲವುಗಳು ನನ್ನ ಹೊಗಳಿ ಪುಷ್ ಮಾಡಬೇಕು, ಆದಮೇಲೆ ನಾನು ಹೋಗ್ತೇನೆ ಅಂತ ಕೂತ್ಕೊಂಡಿದ್ದ ಅಂತ ಯಾರೋ ಬರೆದ್ರು. ಇದು ಕೆಲವರು ಹನುಮಂತ ರುದ್ರನ ಅವತಾರ ಅಂತ ಬರೀತಾರಲ್ವ, ಹಾಗೆ ಖುಷಿ ಬಂದಾಗ ಹೇಳೋದು, ಅವರಿಗೆ ಇಷ್ಟ ಬಂದಾಗ ಹೇಳೋದು. ಹನುಮಂತ ಅದಕ್ಕೆ ಕೂತ್ಕೊಂಡದ್ದಲ್ಲ. ಯಾಕೆ ಕೂತ್ಕೊಂಡದ್ದು ಕೇಳಿದರೆ ಬರಿತಾ ಹೇಳ್ತಾರೆ, ಒಂದು ವೇಳೆ ಹನುಮಂತ ಮೊದಲೇ ನಾನು ಹಾರ್ತೇನೆ ಅಂತ ಹೇಳಿದರೆ ಸೀದಾ ಹಾರಿ ಬಂದ, ಸೀತೆಯನ್ನು ಕರ್ಕೊಂಡು ಬಂದ. ಮತ್ತು ಎಲ್ಲ ಕಪಿಗಳು ನಾನು ಕೂಡ ಹಾರ್ತಾ ಇದ್ದೆ, ಹನುಮಂತ ಹೋದ ಅದಕ್ಕೋಸ್ಕರ ಬಿಟ್ಟೆ ಅಂತ ಕೂತ್ಕೊಂಡು, ಹನುಮಂತ ಹೋದ ಅದಕ್ಕೆ ನಾವೆಲ್ಲ ಮಾತಾಡಲೇ ಇಲ್ಲ ಅಂತ ಹೇಳಿದರೆ ನಾಲಿಗೆ ಹೇಗೂ ತಿರುಗ್ತದೆ. ನಮ್ಮ ನಾಲಿಗೆ ಉಂಟಾರೆ ಸಮಯಕ್ಕೆ ತಕ್ಕಂತೆ ತಿರುಗ್ತದೆ. ಬೇಕಾದರೆ ಇಲ್ಲಿ ಒಂದು ಅಲ್ಲಿ ಒಂದು ಮತ್ತೊಂದು ಕಡೆ ಇನ್ನೊಂದು ಹೇಳ್ತೇವೆ ನಾವು, ಅದು ಪ್ರಶ್ನೆ ಬೇರೆ. ಹಾಗೆ
ಈ ಕಪಿಗಳು ಅಲ್ಲಿ ಒಂದು ಆಗೋದಿಲ್ಲ ಅಂತ ಮನಸ್ಸಿನಲ್ಲಿ ಉಂಟು, ಹೋಗಿ ಬಂದಮೇಲೆ ಬಾಯಲ್ಲಿ ಇನ್ನೊಂದು. ನಾವು ಹೋಗ್ತಾ ಇದ್ವಿ, ಹನುಮಂತ ಸೀದಾ ಹೋದ ಅಲ್ವಾ, ಹನುಮಂತ ಮಾತಾಡಲೇ ಇಲ್ಲ, ನಾನು ಹೋಗ್ತಾ ಅಂತ ಹೊರಟ, ಇರಲಿ ಅಂತ ನಾವು ಬಿಟ್ಟದ್ದು ಅಂತ ಹೇಳ್ತೇವೆ. ಇರಲಿ ಅಂತ ಬಿಟ್ಟದ್ದು, ಇರಲಿ ಅವನಿಗೊಂದು ಅವಕಾಶ ಇರಲಿ ಅದಕ್ಕೋಸ್ಕರ ನಾವು ಬಿಟ್ಟದ್ದು ಅಂತ ಹೀಗೆ ಹೇಳಲಿಕ್ಕಿದ್ದಾರೆ. ಆಗ ಏನಾಗ್ತದೆ, ಹನುಮಂತ ನಿಜವಾದ ಸ್ವರೂಪ, ಹನುಮಂತನಾಗಿ ಬೇರೆ ಕಪಿಗಳಿಗೂ ಕೂಡ ಸಾಮರ್ಥ್ಯ ಇತ್ತು ಅಂತ ನಾವು ನೀವು ಅಂದ್ಕೊಂಡು ಬಿಡ್ತೇವೆ. ಅಲ್ಲ, ಅಂದ್ಕೊಂಡ್ರೆ ಏನಾಯಿತು, ಅಂದ್ಕೊಂಡ್ರೆ ಅಯಥಾರ್ಥ ಉಪಾಸನೆ ಆಯಿತು. ಹೇಗೆ ಉಪಾಸನೆ ಮಾಡಬೇಕು ಒಂದೊಂದು ವ್ಯಕ್ತಿಯನ್ನು ಅದೇ ರೀತಿಯಾಗಿ ಉಪಾಸನೆ ಮಾಡಬೇಕು. ಈಗ ಭಗವಂತನು ಸರ್ವೋತ್ತಮ ಅಂತಲೇ ಉಪಾಸನೆ ಮಾಡಬೇಕು. ಹನುಮಂತನನ್ನು ಸರ್ವೋತ್ತಮ, ರುದ್ರದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಲಿಕ್ಕಿಲ್ಲ. ಅವರು ಭಗವಂತನ ಪರಿವಾರಕರು, ಭಗವಂತನ ಸೇವಕರು. ಭಗವಂತನ ಕ್ರಿಯೆಗೆ, ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಹನುಮಂತ, ಲಕ್ಷ್ಮೀದೇವಿ, ರುದ್ರದೇವರು, ಶೇಷ ಗರುಡಾದಿಗಳು ನಮಗೆ ಅವರು ಕ್ರಿಯೆಗಳನ್ನೆಲ್ಲ ನಡೆಸುವಂಥದ್ದು. ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು. ಹೇಗೆ ದೇವರನ್ನು ದೇವತೆಗಳನ್ನು ತಿಳ್ಕೊಳ್ಬೇಕು ಅದೇ ತಿಳ್ಕೊಳ್ಬೇಕು. ಒಟ್ಟಾರೆ ಖುಷಿ ಬಂದಾಗೆ ಎಲ್ಲರನ್ನು ಒಂದೇ ರೀತಿಯಾಗಿ ತಿಳ್ಕೊಳ್ಳಿಕ್ಕಿಲ್ಲ, ಒಂದೇ ರೀತಿಯಾಗಿ ಒಂದೇ ಹರಿವಾಣದಲ್ಲಿಟ್ಟು ಪೂಜೆ ಮಾಡಲಿಕ್ಕಿಲ್ಲ. ಇದು ಎಲ್ಲ ಕಪಿಗಳು ಇರಲಿ ನಾವು ತಿಳ್ಕೊಂಡ್ರೆ ಅಯಥಾರ್ಥ ಉಪಾಸನೆ ಆಗ್ತದೆ. ಹನುಮಂತನನ್ನು ಅವನು 100 ಯೋಜನೆ ಹಾರಿ ವಾಪಸ್ಸು ಬಂದಾನೆ, ಅವನ ಸಾಮರ್ಥ್ಯ ಈ ಕಪಿಗಳಿಗಿಂತ ಕೂಡ ಹೆಚ್ಚು ಅಂತ ನಾವು ದಿವಸ ಅದನ್ನು ಚಿಂತನೆ ಮಾಡಬೇಕು. ಈ ಕಪಿಗಳಲ್ಲಿ ಅದನ್ನು ಚಿಂತನೆ ಮಾಡಲಿಕ್ಕಿಲ್ಲ. ಚಿಂತನೆ ಮಾಡಿತು ಅಂತಾದರೆ ಪಾಪ ಬರ್ತದೆ ನಮಗೆ. ಆ ಪಾಪ ಬರಬಾರ್ದು ಎನ್ನುವ ಉದ್ದೇಶದಿಂದ ಹನುಮಂತ ಬಾಯಿ ಮುಚ್ಚಿ ಕೂತ್ಕೊಂಡದ್ದಂತೆ. ಎಲ್ಲ ಕಪಿಗಳು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ಳಿ, ನನ್ನ ಸಾಮರ್ಥ್ಯ ಏನು ಅಂತ ಎಲ್ಲ ಇಡೀ ಜನರಿಗೆ ಗೊತ್ತಾಗಿ ಅದನ್ನು ಉಪಾಸನೆ ಮಾಡಲಿ, ಉಪಾಸನೆ ಮಾಡುವ ಮೂಲಕ ಪುಣ್ಯ ಸಂಪಾದಿಸಲಿ ಎಂಬ ಕಾರಣಕ್ಕೆ ಹನುಮಂತ ಸಾಮರ್ಥ್ಯ ಇದ್ದರೂ ಕೂಡ ಸಾಮರ್ಥ್ಯ ಇಲ್ಲದಂತೆ ಸುಮ್ಮನೆ ಕೂತ್ಕೊಂಡದ್ದು ಎಂಬ ಸಂದೇಶವನ್ನು ನೀಡ್ತಾರೆ. ಆದ್ದರಿಂದ ಎಲ್ಲ ಕಪಿಗಳು ಹೇಳಿದರು, ನೀನು ಹೋಗು, ನಿನ್ನಿಂದ ನಿಸ್ಸೀಮ ಬಲ, ನಿನ್ನ ಬಲ ನಿಸ್ಸೀಮ, ಕೇವಲ ಬಲ ನಿಸ್ಸೀಮ, ಸೀಮೆ ಇಲ್ಲ ನಿನ್ನ ಬಲಕ್ಕೆ, ಆದ್ದರಿಂದ ನೀನು ಹೋಗು ಅಂತ ಹನುಮಂತನ ಹತ್ರ ಹೇಳ್ತಾರೆ. ಹನುಮಂತ ಆಯಿತು ಅಂತಾನೆ. ಆಯಿತು ಅಂದಮೇಲೆ ಕಪಿಗಳಿಗೆ ಒಂದು ಆಶ್ವಾಸನೆ ಕೊಡ್ತಾನೆ. ರಾಮಸ್ಯ ಭೂಮ್ನ ಶರವತ್ವರೇಯಂ ಪ್ರೇಕ್ಷೇಯ ಸೀತಾ ಮಧುನೇವ ನೋಚೇತ್ ಲಂಕಾಮಹಂ ಪದ್ಮವದಾನಯೇಯಂ ಬದ್ವಾದಶಾಸ್ಯಂ ಪಶುವದ್ಧರೇಯಂ. ಹನುಮಂತ ಒಂದು ಆಶ್ವಾಸನೆ ಕೊಡ್ತಾನೆ ಎಲ್ಲರಿಗೂ. ನೋಡಿ, ರಾಮನ ಬಾಣ ಹೇಗೆ ವೇಗದಿಂದ ಸಾಕ್ತದೆ. ರಾಮನ ಬಾಣ ಭಾರಿ ವೇಗ. ಆ ವೇಗದಂತೆ ನಾನು ಲಂಕೆಗೆ ಸಾಕ್ತೇನೆ ಅಷ್ಟೇ ಅಲ್ಲ, ಸೀತೆಯನ್ನು ನೋಡಿ ಬರ್ತೇನೆ. ಅಂಗದ ಹೋಗ್ತೇನೆ, ವಾಪಸ್ ಬರಲಿಕ್ಕೆ ಆಗ್ತಾ ಇಲ್ಲೋ ಗೊತ್ತಿಲ್ಲ. ನಾನು ಸೀತೆಯನ್ನು ನೋಡ್ತೇನೆ. ಸೀತೆಯನ್ನು ನೋಡಿ ಅಲ್ಲೇ ಇರ್ತೇನಾ, ಒಂದು ವೇಳೆ ಸೀತೆ ಸಿಗಲಿಲ್ಲ ಅಂತ ತಿಳ್ಕೊಳ್ಳಿ, ಇಡೀ ಲಂಕೆಯನ್ನುಂಟಲ್ಲ, ಇಡೀ ಲಂಕಾ ಪಟ್ಟವನನ್ನು ಹೊತ್ಕೊಂಡು ಬರ್ತೇನೆ. ಹೇಗೆ? ಕಮಲದ ಪುಷ್ಪ ಕೊಯ್ಲಿಕ್ಕೆ ಏನಾದರೂ ಕಷ್ಟ ಉಂಟಾ ನಮಗೆ? ಕಮಲದ ಪುಷ್ಪ ಕೊಯ್ಲಿಕ್ಕೆ ಏನಾದರೂ ಕಷ್ಟ ಉಂಟಾ? ಯಾವುದೇ ರೀತಿಯಾದ ಕಷ್ಟ ಇಲ್ಲ. ಪದ್ಮವತ್ ಆನೇಯಂ, ಕಮಲದ ಪುಷ್ಪವನ್ನು ನಾವು ಯಾವ ರೀತಿಯಾಗಿ ಸುಲಭವಾಗಿ ತರ್ತೇವೋ ಅದೇ ರೀತಿಗೆ ಸುಲಭವಾಗಿ ಇಡೀ ಲಂಕೆಯನ್ನು ಕಮಲದ ಪುಷ್ಪದಂತೆ ಆನೇಯಂ ನಾನು ತರ್ತೇನೆ, ಸುಲಭವಾಗಿ ತರ್ತೇನೆ. ತಂದು ಆಗನೂ ಸೀತೆ ಸಿಗಲಿಲ್ವಾ? ದಶಾಸ್ಯಂ ಬದ್ವ, ಇದ್ದಾನಲ್ವಾ ರಾವಣ, ಅವನನ್ನು ಕಟ್ಟಿ ಹಾಕ್ತೇನೆ. ಹೇಗೆ ಗೊತ್ತಾ? ಪಶುಗಳನ್ನು ಕಟ್ಟಿ ಹಾಕ್ತಾರಲ್ವ, ಆ ರೀತಿಯಾಗಿ ನಾನು ರಾವಣನನ್ನು ಕಟ್ಟಿಯಾಗಿ ಇಡೀ ಲಂಕಾಪಟ್ಟವನ್ನು ತರ್ತೇನೆ, ರಾವಣನನ್ನು ಕಟ್ಟಿ ಹಾಕ್ತೇನೆ, ಕಟ್ಟಿಯಾಗಿ ಸೀತೆಯಲ್ಲಿದ್ದ ಅಂತ ತಿಳ್ಕೊಳ್ತೇನೆ. ಒಂದು ವೇಳೆ ಅಲ್ಲಿ ಹೋದಾಗ ಸೀತೆ ಸಿಗಲಿಲ್ಲ ಅಂತಾದರೆ, ಸೀತೆ ಸಿಕ್ಕಿದ್ರೆ ಆಯ್ತಲ್ವ, ಸಿಗಲಿಲ್ಲ ಅಂತಂದರೆ ಇಡೀ ಲಂಕಾಪಟ್ಟವನ್ನೇ ಹೊತ್ತು ತರ್ತೇನೆ ಹೇಳ್ತಾನೆ, ರಾವಣನನ್ನೇ ಕಟ್ಟಿ ಹಾಕ್ತೇನೆ ಹೇಳ್ತಾನೆ. ಅಷ್ಟು ಸಾಮರ್ಥ್ಯ ಹನುಮಂತನಿಗೆ. ಲಂಕಾಪಟ್ಟಣವನ್ನು ಕೇಳ್ಬೋದು ನೀವು, ಇದು ಸಾಧ್ಯವಂತ ಅಲ್ಲ. ಇಡೀ ಬ್ರಹ್ಮಾಂಡವನ್ನೇ ವಾಯುಕೂರ್ಮದಿಂದ ಹೊತ್ತುಕೊಂಡವರಿಗೆ, ಮೂಲ ಕೂರ್ಮದಿಂದ ಭಗವಂತ ಇಡೀ ಬ್ರಹ್ಮಾಂಡ ಅವನನ್ನು ವಾಯುಕೂರ್ಮದಿಂದ ಇಡೀ ಬ್ರಹ್ಮಾಂಡವನ್ನು ಹೊತ್ತವರು ವಾಯುದೇವರು, ಅವರನ್ನು ಹೊತ್ತುಕೊಂಡವ ಭಗವಂತ ಕೂರ್ಮ ರೂಪದಿಂದ ಭಗವಂತ ಹೊತ್ಕೊಂಡಿದ್ದಾನೆ. ಆದ್ದರಿಂದ ಇಡೀ ಬ್ರಹ್ಮಾಂಡವನ್ನೇ ವಾಯುಕೂರ್ಮದಿಂದ ಹೊತ್ತುಕೊಂಡವರಿಗೆ
ಲಂಕೆಯನ್ನು ಹೊತ್ತು ತರೋದು ಕಷ್ಟವ? ಯಾವ ಕಷ್ಟವಲ್ಲ. ಬ್ರಹ್ಮಾಂಡವನ್ನೇ ಈ ಕೋಟಿ 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 ಭಾರತದಲ್ಲಿ ಮಾತ್ರ ಇಡೀ ದೇಶದಲ್ಲಿ ಎಷ್ಟೆಷ್ಟು ಜನರಿದ್ದಾರೆ, ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಜನರಿದ್ದಾರೆ, ಎಲ್ಲಿ ತನಕ ಶೇಷನ ತನಕ ಎಷ್ಟು ಮಂದಿಗಳಿದ್ದಾರೆ, ಅಷ್ಟೂ ಮಂದಿಯನ್ನು ವಾಯುಕೂರ್ಮದಿಂದ ಹೊತ್ತುಕೊಂಡವನಿಗೆ ಈ ಲಂಕೆಯನ್ನು ಹೊತ್ತು ತರುವುದು ಏನದು ಕಷ್ಟವ? ನಮಗೆ ಕೇಳುವಾಗ ಆಶ್ಚರ್ಯ ಆಗ್ಬೋದು. ಆದರೆ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾರೆ ಅವರು. ಅದರಿಂದ ಅದನ್ನೆಲ್ಲ ದೃಷ್ಟಿಯಾಗಿ ಹನುಮಂತ ಹೇಳ್ತಾನೆ, ನಾನು ಲಂಕೆಯನ್ನೇ ಹೊತ್ತು ತರ್ತೇನೆ ಅಂತ. ಅದರಿಂದ ಖಂಡಿತವಾಗಿ ತರ್ತೇನೆ. ಅಷ್ಟೇ ಅಲ್ಲ, ಸಿಂಧೂನ ತಾಂಧೂನಿವ ಶೋಷಯೇಯಂ ಗಿರೀನ್ ಗುರುನ್ ಕಂದುಕವಕ್ಷಿಪೇಯಂ ಸುರಾಸುರಾನಾಪಿ ವಜ್ಜಯೇಯಂ ತಥಾಪಿ ದೇವಿಂ ಧ್ರುವಂ ಆನಯೇಯಂ. ಏನು ಮಾಡ್ತೇನೆ ಗೊತ್ತಾ? ಇಡೀ ಸಾಗರವನ್ನು ಬಾವಿಗಳು ಒಣಗ್ತವೆ ಅಲ್ವಾ, ಬಾವಿಗಳು ನೀರಿಲ್ಲದೆ ಒಣಗಿ ಹೋಗ್ತವೆ ಅಲ್ವಾ, ಬಾವಿಗಳನ್ನು ಒಣಗಿಸುವಂತೆ ಇಡೀ ಸಾಗರವನ್ನು ನಾನು ಒಣಗಿಸ್ತೇನೆ. ದೊಡ್ಡ ದೊಡ್ಡ ಬೆಟ್ಟಗಳುಂಟಲ್ವಾ, ಕ್ರಿಕೆಟ್ ಕವರಿಂಗ್ ಬಾಲ್ ಉಂಟಲ್ವಾ, ಕಂದುಕ ಅಂದರೆ ಬಾಲ್, ಆ ಬಾಲನ್ನು ಎಸೆಯುವಂತೆ ಬೆಟ್ಟ ಗುಡ್ಡಗಳನ್ನು ಎಸಿತೇನೆ ನಾನು. ಬಾಲನ್ನು ಎಸಲಿಕ್ಕೆ ಎಷ್ಟು ಸುಲಭವೋ ಅಷ್ಟು ಸುಲಭವಾಗಿ ನಾನು ಗಿರೀನ್ ಬೆಟ್ಟಗಳನ್ನು ಎಸಿತೇನೆ. ಅಷ್ಟೇ ಅಲ್ಲ, ಹಾಗೂ ಖಂಡಿತವಾಗಿ ಎಸೆದು ದೇವತೆಗಳನ್ನು ಅಸುರರನ್ನು ಕೂಡ ಗೆದ್ದು ಬರ್ತೇನೆ ಬೇಕಾದರೆ. ಇದಕ್ಕೆ ದೇವತೆಗಳು ತೊಂದರೆ ಮಾಡುವುದಿಲ್ಲ. ಒಂದು ವೇಳೆ ತೊಂದರೆ ಮಾಡಿದರೆ ದೇವತೆಗಳನ್ನು ಕೂಡ ಗೆಲ್ತೇನೆ, ಅಸುರರನ್ನು ಕೂಡ ಗೆಲ್ತೇನೆ. ಸೀತೆಯನ್ನು ಖಂಡಿತವಾಗಿ ದೇವೀಂ ಧ್ರುವಂ ಆನಯೇಯಂ, ದೇವಿಯನ್ನು ಖಂಡಿತವಾಗಿ ಕೂಡ ನಾನು ಕರ್ಕೊಂಡು ಬಂದೇ ಬರ್ತೇನೆ ಅಂತ ಹನುಮಂತ ಎಲ್ಲ ಕಪಿಗಳಿಗೂ ಕೂಡ ಆಶ್ವಾಸನೆ ಕೊಟ್ಟ ಹನುಮಂತ ಇನ್ನು ಲಂಕೆಗೆ ಹೊರಡ್ತಾನೆ. ಅದನ್ನೇ ಸುಂದರಕಾಂಡ ಅಂತ ತಿಳಿಸುವಂತ. ಅದು ಇವತ್ತು ಮುಟ್ಟಬೇಕಿತ್ತು, ಮುಟ್ಲಿಕ್ಕಾಗಲಿಲ್ಲ, ನಾಳೆ ಅದನ್ನು ನೋಡೋಣ. ಆ ಸುಂದರಕಾಂಡದಲ್ಲಿ ಅದಕ್ಕೆ ಸುಂದರಕಾಂಡ ಅಂತ ಯಾಕೆ ಹೆಸರು ಎಂಬ ಒಂದು ಸಂದೇಶವನ್ನು ಕೂಡ ವಾಲ್ಮೀಕಿಗಳೇ ಕೊಡ್ತಾರೆ. ಯಾಕಂದರೆ ಎಲ್ಲದಕ್ಕೂ ಕೂಡ ಆಯಾ ಕಾಂಡಕ್ಕೆ ಸರಿಯಾಗಿ ಹೆಸರುಗಳುಂಟು. ಅದು ಇದಕ್ಕೆ ಮಾತ್ರ ಸುಂದರಕಾಂಡ ಅಂತ ಹೆಸರಿಟ್ಟಿದ್ದಾರೆ. ಅದರಿಂದ ಅಂತಹ ಸುಂದರಕಾಂಡ ಮೂಲ ಹನುಮಂತ ಲಂಕೆಗೆ ಹಾರಲಿಕ್ಕೆ ಶುರು ಮಾಡ್ತಾನೆ ಎಂಬಲ್ಲಿಗೆ ಇಂದಿನ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಾ ನಾಳೆ ಸಂಜೆ ಪುನಃ 5:30 ಗಂಟೆಗೆ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು.